ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ನಮ್ಮ ಉಡುಪಿ ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ಒಂದು ಮಾತುಂಟು, ಒಂದು ಹೆಣ್ಣು ಪರಿಪೂರ್ಣ ಆಗಬೇಕು ಅಂತಾದರೆ ಒಂದು ಮಗುವನ್ನು ಪಡಿಬೇಕು ಅಂತ ಹೇಳಿ ಒಂದು ಮಾತುಂಟು. ಹಿರಿಯರು ಹೇಳ್ಕೊಂಡು ಬಂದದ್ದು. ಬಹುಶಃ ನಾವೆಲ್ಲರೂ ಸಹ ಅದನ್ನು, ಭಾರತೀಯರಾದಂಥ ನಾವೆಲ್ಲರೂ ಸಹ ಅದನ್ನು ನಂಬುತ್ತೇವೆ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರ್ತೇವೆ ಸಹ. ಹೌದು, ನಾನು ಈ ವಿಚಾರವನ್ನು ಯಾಕೆ ಹೇಳಿದೆ ಅಂತ ಹೇಳುವಾಗ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ಇವಾಗಿನ ಒಂದಷ್ಟು ಬೆಳವಣಿಗೆಗಳು ಆದ ಮೇಲೆ ಒಬ್ಬ ಸ್ತ್ರೀ ಅಂತ ಹೇಳುವವಳು ಒಂದು ಗರ್ಭಾವಸ್ಥೆಯನ್ನು ಪಡಿಬೇಕು ಅಥವಾ ತಾನೊಂದು ಮಗುವನ್ನು ಪಡಿಬೇಕು ಅಂತ ಹೇಳಬೇಕಿಂತ ಮೊದಲು ಒಂದಷ್ಟು ಸಮಾಲೋಚನೆಗಳನ್ನು ಮಾಡೋದಾಗಿರ್ಬೋದು, ಡಾಕ್ಟ್ರನ್ನ ಭೇಟಿ ಆಗೋದಾಗಿರ್ಬೋದು, ಅವರ ಕೌಟುಂಬಿಕವಾಗಿಯೂ ಸಹ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗುವಂಥದ್ದು, ಅದೆಲ್ಲವೂ ಆಗಿ ಪರಿಪೂರ್ಣವಾಗಿ ಅವರು ನಾನು ತಾಯಿ ಆಗೋದಕ್ಕೆ ರೆಡಿಯಾಗಿದ್ದೇನೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಆ ತಾಯಿತನವನ್ನು ಪಡೆಯುವಂತಹ ಒಂದು ಬೆಳವಣಿಗೆಯನ್ನು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಉಂಟು. ಅದರ ಬಗ್ಗೆ ಇವತ್ತು ಒಂದಷ್ಟು ವಿಚಾರವನ್ನು ತಿಳಿದುಕೊಂಡು ಹೋಗುವ. ಯಾರಿಗಾದರೂ ಸಹ ಹಾಗೆ ಪ್ರಥಮವಾಗಿ ಗರ್ಭಿಣಿ ಆಗ್ತೇನೆ ಅಂತ ಹೇಳುವಾಗ ಒಂದಷ್ಟು ಭಯ ಆಗಿರ್ಬೋದು, ಒಂದಷ್ಟು ಗೊಂದಲಗಳಾಗಿರ್ಬೋದು, ಒಂದಷ್ಟು ಸಮಸ್ಯೆಗಳು ಅಥವಾ ಅವರೊಳಗೆ ಏನೋ ಒಂದಷ್ಟು ಜಂಜಾಟಗಳು ಅದೆಲ್ಲವೂ ಸಹ ಇರ್ತದೆ. ಆ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಮೂಡಿದಂಥ ಎಲ್ಲ ಭಾವನೆಗಳಿಗೂ ಸಹ ಇವತ್ತು ಪರಿಹಾರವನ್ನು ಸೂಚಿಸಲಿಕ್ಕೆ ಅಥವಾ ನಿಮಗೆ ಬೇಕಾದಂಥ ಸೂಕ್ತ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ವಿಜಯ ವೈಬಿ ಅವರು ಇದ್ದಾರೆ. ಇವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಸಹ ಹೌದು. ಮೊದಲನೇದಾಗಿ ಡಾಕ್ಟರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಅವರಿಂದ ಒಂದಷ್ಟು ವಿಚಾರವನ್ನು ತಿಳಿದುಕೊಳ್ತಾ ಹೋಗೋಣ. ಡಾಕ್ಟ್ರೇ, ನಮ್ಮ ಆರೋಗ್ಯವಾಹಿನಿ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ವಂದನೆಗಳು. ಡಾಕ್ಟ್ರೇ, ಈಗ ನಾನು ಹೇಳಿದೆ, ಇವಾಗ ಗರ್ಭಾವಸ್ಥೆಯನ್ನು ಪಡೆಯುವುದಕ್ಕಿಂತ ಮೊದಲೇ ಒಂದಷ್ಟು ಅವರು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಈಗಿನ ದಿವಸದಲ್ಲಿ ಸಹಜವಾದ ಒಂದು ವಿಷಯ ಆಗಿದೆ. ಅದರಿಂದ ಈ ಗರ್ಭಪೂರ್ವ ಸಮಾಲೋಚನೆ ಅಂತ ಹೇಳಿದರೆ ಏನು ಅನ್ನೋದನ್ನು ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೋದಾ? ಓಕೆ. ಮದುವೆ ಆದ ಸ್ತ್ರೀ ಗರ್ಭಿಣಿ ಆಗುವ ಮೊದಲೇ ತಾನು ಒಂದು ಗರ್ಭವನ್ನು ಹೊರಲಿಕ್ಕೆ ಸಶಕ್ತಳ ಇದ್ದಾಳ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಪಡೆಯೋದು ಗರ್ಭಪೂರ್ವ ಸಮಾಲೋಚನೆಯ ಉದ್ದೇಶ. ಅವಳು ಅಂದರೆ ನೀವು ಹೇಳಿದ ಹಾಗೆ ಹೆಣ್ಣು, ಮದುವೆಯಾದ ಹೆಣ್ಣು ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ವಿವಿಧ ಭಾವನೆಗಳೆಲ್ಲ ಸೇರ್ತವೆ ಅದರಲ್ಲಿ. ಒಂದು ಕಡೆ ತುಂಬ ಸಂತೋಷ ಆಗ್ತಿರುತ್ತೆ, ಮನೆಗೊಬ್ಬ ವಂಶೋದ್ಧಾರಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು. ಇನ್ನೊಂದು ಕಡೆ ಅವಳಿಗೆ ಹೆದರಿಕೆನೂ ಆಗ್ತಿರುತ್ತೆ, ಮಗು ಹೇಗೆ ಬೆಳೀತದೆ, ಹೇಗೆ ಹೊರಗೆ ಬರುತ್ತದೆ, ಹೀಗೆ ವಿವಿಧ ಭಾವನೆಗಳು ಬರ್ತದೆ. ಗಂಡನಿಗೂ ಸಹ ಅದರ ಬಗ್ಗೆ ಮಾಹಿತಿ ಬೇಕಾಗ್ತದೆ, ಯಾಕಂದರೆ ಅವನು ಯಾವಾಗಲೂ ಅವಳ ಕೇರ್ ತಗೊಳ್ಳುವನು ಅಥವಾ ಏನಾದರೂ ಅವಳಿಗೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ಖರ್ಚು ಮಾಡಿ ಅದೆಲ್ಲ ಅವರಿಗೂ ಸಹ ಒಂದು ಐಡಿಯಾ ಇರಬೇಕು. ಗರ್ಭಿಣಿ ಆದರೆ ಹೇಗೆ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಗರ್ಭಪೂರ್ವ ಸಮಾಲೋಚನೆ ಅಂತ ಹೇಳ್ತೇವೆ. ಇದರಲ್ಲಿ ಅಂತ ಹೇಳಿದರೆ ಅವಳು ಒಂದು ಗರ್ಭಾವಸ್ಥೆಯನ್ನು ಪಡೆಯುವಾಗ ಮೊದಲನೇದಾಗಿ ಏನೆಲ್ಲ ಒಂದು ಮಾಡಬೇಕಾಗ್ತದೆ, ಫ್ಯಾಮಿಲಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಅವರು ಒಂದು ಮಾನಸಿಕವಾಗಿ ತಯಾರಾಗುವಂಥ ಒಂದು ಸಮಾಲೋಚನೆ ಅಂತ ಹೇಳ್ಕೊಂಡು ಹೇಳ್ತೀರಿ. ಇದರಲ್ಲಿ ಈಗ ಈ ಸಮಾಲೋಚನೆಗೆ ಯಾರೆಲ್ಲ ಒಳಗಾಗ್ತಾರೆ ಅಂತ ಹೇಳಿ, ಈ ಸಮಾಲೋಚನೆ ಮಾಡಲಿಕ್ಕೆ ತಮ್ಮ ಹತ್ರ ಯಾರು ಬರ್ತಾರೆ ಅಥವಾ ಯಾರು ಬರಬೇಕು ಅಂತ ಹೇಳ್ತೀರಿ ನೀವು? ತಾಯಿ ಆಗೋಳಂತೂ ಬರಬೇಕೇ, ಜೊತೆಗೆ ಅವಳನ್ನು ನೋಡ್ಕೊಳ್ಳುವವರು. ಹೆಚ್ಚಾಗಿ ಅವಳ ಗಂಡ ಬಂದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಅವಳ ಅತ್ತೆ ಆಗಲಿ, ಅವಳ ಜೊತೆಗೆ ಯಾರು ಇರ್ತಾರೆ, ಅವಳ ತಾಯಿ, ಅತ್ತೆ ಮನೆಯವರು ಬಂದರೆ ಒಳ್ಳೆಯದು. ಈ ಸಮಾಲೋಚನೆಯಲ್ಲಿ ಯಾವುದೆಲ್ಲ ವಿಚಾರಗಳು ಬರ್ತದೆ ಅಂತ. ಈಗ ಸಮಾಲೋಚನೆಗೆ ಗಂಡ ಬರ್ತಾರೆ. ಈಗ ಪ್ರಥಮವಾಗಿ ಒಬ್ಬಳು ಸ್ತ್ರೀ ಗರ್ಭಿಣಿ ಆಗೋದಕ್ಕೂ ಎರಡನೇ ಬಾರಿ ಅವಳಾಗೋದಕ್ಕೂ ಅವಳಿಗೆ ಒಂದಷ್ಟು ಅನುಭವಗಳಾಗಿರ್ತದೆ, ವಿಷಯಗಳು ಗೊತ್ತಿರ್ತದೆ. ಈಗ ಪ್ರಥಮವಾಗಿ ಒಬ್ಬಳು ಸ್ತ್ರೀ ಗರ್ಭಿಣಿಯಾಗಿ ತಮ್ಮ ಮುಂದೆ ಸಮಾಲೋಚನೆಗೆ ಬಂದಾಗ ಅಥವಾ ನಾನು ಇಲ್ಲ ಗರ್ಭಾವಸ್ಥೆಯನ್ನು ಪಡಿಬೇಕು, ಅದಕ್ಕೆ ನಾನು ಸೂಕ್ತಳಾಗಿದ್ದೇನಾ ಅಂತ ಬಂದಾಗ ಯಾವ ವಿಚಾರಗಳೆಲ್ಲ ನೀವು ಅವರ ಜೊತೆಗೆ ಮಾತಾಡ್ತೀರಿ ಅಥವಾ ಅವರ ಸಮಸ್ಯೆಗಳು ಏನಿರ್ತದೆ ಅಂತ? ಹೌದು, ಈಗ ಗರ್ಭಿಣಿಯಾಗಿ ಬರ್ತಾರೆ, ಆಗ ನಾವು ಏನೆಲ್ಲ ಟೆಸ್ಟ್ಗಳು ಮಾಡ್ತೇವೆ, ಬೇಸಿಕ್ ಪರೀಕ್ಷೆಗಳು, ಅದನ್ನೆಲ್ಲ ಗರ್ಭಪೂರ್ವದಲ್ಲೇ ನಾವು ಮಾಡ್ತೇವೆ. ಯಾಕಂದ್ರೆ ಕೆಲವು ವಿಷಯಗಳು ನಾವು ಮೊದಲು ತಿಳ್ಕೊಳ್ಳೋದಕ್ಕೆ ಮತ್ತೆ ಗರ್ಭಿಣಿ ಆದಮೇಲೆ ತಿಳ್ಕೊಳ್ಳೋದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಉದಾಹರಣೆ ನಾನು ಒಂದು ಹೇಳೋದಾದ್ರೆ, ಈಗ ಹೆಪಟೈಟಿಸ್ ಅಂತ ಕಾಯಿಲೆ ಉಂಟು, ಹೆಪಟೈಟಿಸ್ ಬಿ ಅಂತ ತಿಳ್ಕೊಳ್ಳಿ. ಅದು ಗರ್ಭಿಣಿ ಆಗುವ ಮೊದಲೇ ಅವಳು ಬಂದರೆ ಅವಳಿಗೆ ನಾವು ಔಷಧಿ ಕೊಟ್ಟು ಅದರ ವೈರಲ್ ಲೋಡ್ ಕಡಿಮೆ ಮಾಡೋದಾ ಅಥವಾ ಇಮ್ಯುನೋಗ್ಲೋಬುಲಿನ್ಸ್ ಕೊಡೋದಾ, ಅವಳಿಗೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಉಂಟು ಮಾಡಿ ಮತ್ತೆ ಗರ್ಭಿಣಿ ಆಗೋದು ಎಷ್ಟೋ ಒಂದು ತುಂಬ ಒಳ್ಳೆಯದು. ಅದೇ ಗರ್ಭಿಣಿ ಆದಮೇಲೆ ಬಂದರೆ ಗರ್ಭಪಾತ ಮಾಡಲಿಕ್ಕೂ ಅಲ್ಲ,
ಅದನ್ನು ಹಾಗೆ ಬಿಟ್ಟರೆ ಅವಳು ಗರ್ಭದ ಅವಧಿ ಜಾಸ್ತಿ ಆಗ್ತಾ ಇದ್ದಾಗೆ ಕಾಯಿಲೆಯೂ ಉಲ್ಬಣ ಆಗಿ ಅವಳಿಗೆ ಜೀವಕ್ಕೆ ಮಾರಕವಾಗಿ ಬೀಳ್ತದೆ. ಹೆಪಟೈಟಿಸ್ ತುಂಬಾನೇ ಡೇಂಜರಸ್. ಅದಕ್ಕೆ ಕೆಲವು ಇಂಥದ್ದು ಕಾಯಿಲೆಗಳು ಉಂಟು. ಅದನ್ನು ನಾವು ಮೊದಲೇ ತಿಳ್ಕೊಂಡ್ರೆ ಅಂದ್ರೆ ತಾಯಿಯ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಗರ್ಭಪೂರ್ವ ಸಮಾಲೋಚನೆಯಲ್ಲಿ ನಮಗೆ ಕಡೆಗೆ ಏನು ಉದ್ದೇಶ ಅಂತ ಹೇಳಿದ್ರೆ, ಒಂದು ಗರ್ಭಿಣಿ ಸ್ತ್ರೀ ಅವಳು ನವಮಾಸಗಳನ್ನು ಕಳೀಬೇಕು, ಮತ್ತು ಹೆಲ್ದಿಯಾದ ತಾಯಿ ನಮಗೆ ಸಿಕ್ಕಬೇಕು, ಹೆಲ್ದಿಯಾದ ಆರೋಗ್ಯಕರವಾದ ಮಗು ನಮ್ಮ ಕೈಗೆ ಸಿಕ್ಕಬೇಕು. ಅದು ನಮ್ಮ ಉದ್ದೇಶ ಅಂತ ಹೇಳಿದ್ರೆ, ನೀವೀಗ ಹೇಳಿದ್ರಿ ಹೆಪಟೈಟಿಸ್ ಬಿ ಯ ಬಗ್ಗೆ ಹೇಳಿದ್ರಿ. ಇದು ಗರ್ಭಪೂರ್ವದಲ್ಲೇ ಒಬ್ಬ ವ್ಯಕ್ತಿಗೆ ಅಂತ ಹೇಳಿದ್ರೆ ಒಬ್ಬ ಸ್ತ್ರೀಗೆ ಉಂಟು ಅಂತ ಗೊತ್ತಾದ್ರೆ ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಮತ್ತೆ ಅವರು ಗರ್ಭಾವಸ್ಥೆಯನ್ನು ಪಡೆಯುವುದಕ್ಕೆ ಅವರನ್ನ ಒಂದು ರೀತಿಯಲ್ಲಿ ತಯಾರು ಮಾಡಿ ಮತ್ತೆ ಗರ್ಭಾವಸ್ಥೆಯನ್ನು ಪಡಿಬಹುದು, ಮಗುವನ್ನು ಪಡಿಲಿಕ್ಕೆ ಏನು ಯೋಜನೆಯನ್ನ ಹಾಕೊಳ್ಬಹುದು ಅಂತ ನಾನು ಉದಾಹರಣೆ ಕೊಟ್ಟದ್ದು. ಇನ್ನು ಯಾವುದೇ ವ್ಯಕ್ತಿ ನಮ್ಮಲ್ಲಿ ಪರೀಕ್ಷೆಗೆ ಬಂದಾಗ ನಾವು ಕೆಲವು ಪರೀಕ್ಷೆ, ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್, ಸಾಮಾನ್ಯ ಪರೀಕ್ಷೆ ಅಂತ ಮಾಡ್ತೇವೆ, ಮತ್ತು ಸ್ಪೆಸಿಫಿಕ್ ಆಗಿ ಅಂದರೆ ಅದಕ್ಕೆ ತಕ್ಕಂಥ ಕೆಲವು ಪರೀಕ್ಷೆಗಳನ್ನು ಮಾಡ್ತೀವಿ. ಹಾಗೆ ಸಾಮಾನ್ಯವಾಗಿ ಅವರಿಗೆ ಜ್ವರ ಉಂಟಾ ಅಥವಾ ಅವರ ತೂಕ ಎಷ್ಟು ಅದನ್ನು ನೋಡ್ತೇವೆ. ತೂಕ ಅನ್ನೋದು ಮತ್ತೆ ಒಂದೊಂದು ಹೇಳ್ತಾ ಹೋಗ್ತೇನೆ. ಮತ್ತೆ ಬ್ಲಡ್ ಪ್ರೆಷರ್ ನೋಡ್ತೇವೆ, ಮತ್ತೆ ಎದೆದು ಕಾರ್ಡಿಯೋವಾಸ್ಕ್ಯುಲರ್ ಹೃದಯ ಮತ್ತು ಪರಿಚಲನೆ CVS ಅಂತೇಳಿ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಅದರ ಪರೀಕ್ಷೆ ಮಾಡ್ತೇವೆ. ಮತ್ತೆ ಉಸಿರಾಟದ ಪರೀಕ್ಷೆ ಮಾಡ್ತೇವೆ. ಮತ್ತೆ ಹೊಟ್ಟೆಯಲ್ಲಿ ಏನಾದರೂ ಗಡ್ಡೆ ಇದೆಯಾ ಏನು ಅದರ ಬಗ್ಗೆ ಪರೀಕ್ಷೆ ಮಾಡ್ತೇವೆ. ಇದು ಎಲ್ಲರಿಗೂ ಮಾಡುವಂಥದ್ದು. ಯಾವುದೇ ವ್ಯಕ್ತಿ ಒಬ್ಬರು ಡಾಕ್ಟರ್ ಹತ್ರ ಹೋದರೆ ಇಷ್ಟು ಪರೀಕ್ಷೆಗಳನ್ನು ಮಾಡ್ತಾರೆ. ಆಮೇಲೆ ಕೆಳಗೆ ಯೋನಿಯಲ್ಲಿ ಏನಾದರೂ ಇನ್ನು ಸೋಂಕು ಇದೆಯಾ ಇಷ್ಟನ್ನು ನಾವು ಪರೀಕ್ಷೆ ಮಾಡ್ತೇವೆ. ಓಕೆ. ಆಮೇಲೆ ಸ್ಪೆಷಲ್ ಆಗಿ ರಕ್ತ ಟೆಸ್ಟ್ ಕೆಲವು ಮಾಡ್ತೇವೆ. ಇದು ಪ್ರೆಗ್ನೆಂಟ್ ಆಗಿ ಬಂದಾಗ ಫಸ್ಟಿಗೂ ಇದನ್ನೇ ಮಾಡೋದು. ಮೊದಲೇ ಪೂರ್ವದಲ್ಲಿ ಇದೆಲ್ಲ ಹೌದು ಮಾಡ್ತೇವೆ. ಏನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ, ಆಮೇಲೆ ಗ್ರೂಪ್ ಅಂದರೆ RH ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ, ಅದನ್ನು ನೋಡ್ತೇವೆ. ಆಮೇಲೆ ವೈರಲ್ ಇನ್ಫೆಕ್ಷನ್ಸ್, HIV ಗೊತ್ತಿರ್ಬೋದು, ಏಡ್ಸ್, HBS ಏಜ್ ಅದೇ ಹೆಪಟೈಟಿಸ್ ಹೇಳಿದೆ ಅದು. ಆಮೇಲೆ ಶುಗರ್ ಎಷ್ಟಿದೆ ನೋಡ್ತೇವೆ, ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತೇಳಿ. ಆಮೇಲೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ನೋಡ್ತೇವೆ, ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತೇಳಿ. ಆಮೇಲೆ ಥೆಲಸೀಮಿಯಾ ಅಂಥದ್ದೇನಾದರೂ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಪಟ್ಟಿದೆ ಏನಾದರೂ ಕಾಯಿಲೆ ಇದೆಯಾ. ಆಮೇಲೆ ಒಂದು ಸಣ್ಣ ಪ್ಯಾಪ್ಸ್ಮಿಯರ್ ಅಂತ ತೆಗಿತೇವೆ, ಗರ್ಭಕೋಶದ ಬಾಯಿಯಲ್ಲಿ ಒಂದು ಬರುವಂಥ ರಸವನ್ನು ತೆಗೆದು ಕಳಿಸ್ತದೆ. ಅಂದರೆ ಅಪರೂಪಕ್ಕೆ 1-2% ಮಹಿಳೆಯರಿಗೆ ಗರ್ಭಕೊರಳಿನ ಕ್ಯಾನ್ಸರ್ ಸಹ ಇರ್ಬೋದು ಪ್ರೆಗ್ನೆಂಟ್ ಆದಾಗ. ಆಗ ಕ್ಯಾನ್ಸರ್ಗೆ ಔಷಧಿ ಕೊಡುದ, ಗರ್ಭಿಣಿ ಗರ್ಭಪಾತ ಮಾಡುದ ಏನು ಅಂತೇಳಿ ತುಂಬ ಸಮಸ್ಯೆ ಬರುತ್ತೆ. ಸೊ ಪ್ಯಾಪ್ಸ್ಮಿಯರ್ ಒಂದು ತೆಗಿತೇವೆ. ಸೊ ಹೀಗೆ ಬೇಸಿಕ್ ಟೆಸ್ಟ್ ಇದು ಎಲ್ಲರಿಗೂ ಮಾಡ್ತೇವೆ. ಜೊತೆಗೆ ಈಗ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಏನಾದರೂ ಮಂದಬುದ್ಧಿಯ ಮಗು ಹುಟ್ಟಿದೆ, ಅಥವಾ ಅಂಗವಿಕಲ ಮಗು ಹುಟ್ಟಿದೆ, ಅಥವಾ ಗಂಡನ ಮನೆಯಲ್ಲಿ ಯಾರಿಗೋ, ನನ್ನ ಒಂದು ಪೇಷಂಟ್ ಮೊನ್ನೆ ಬಂದಿದ್ದಾರೆ, ಅವರ ಚಿಕ್ಕಪ್ಪನ ಮಕ್ಕಳಿಗೆ ಇಬ್ಬರಿಗೂ ಸಹ ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿಲ್ಲ. ಅದಕ್ಕೆ ಈಗ ನನ್ನ ಪೇಷಂಟ್ ಇವರಿಗೆ ಚಿಂತೆ, ನನ್ನ ಮಗುವಿಗೆ ಹಾಗೆ ಏನಾದರೂ ಆಗ್ತದಾ ಅಂತೇಳಿ. ಸೊ ಇಂಥದ್ದೇನಾದರೂ ಮನೆಯಲ್ಲಿ ಅಂಗವಿಕಲತೆ ನ್ಯೂನತೆಗಳು ಏನಾದರೂ ಇದ್ದರೆ ಅಂಥವರಿಗೆ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಪರೀಕ್ಷೆಗಳನ್ನು ಮಾಡ್ತೇವೆ ನಾವು ಫಸ್ಟ್. ಅಂದರೆ ಎಷ್ಟರ ಮಟ್ಟಿಗೆ ಈ ಗರ್ಭಕ್ಕೆ ಅದು ಅಫೆಕ್ಟ್ ಆಗ್ಬೋದು ಅಂತ ನೋಡಲಿಕ್ಕೆ. ಹೀಗೆ ಓಕೆ, ಗರ್ಭಪೂರ್ವ ಸಮಾಲೋಚನೆಯಲ್ಲಿ ಇಷ್ಟು ಟೆಸ್ಟ್ ಆಗುತ್ತೆ. ಸೊ ನಿಮಗೆ ಡೀಟೇಲ್ ಹೇಳೋದಾದರೆ, ಈಗ ಎನಿಮಿಯಾ, ರಕ್ತ ಕಡಿಮೆ ಇದ್ದರೆ, ಈಗ 10 ಗ್ರಾಮ್ ನೆನ್ಪಿಟ್ಕೋಬೇಕು, 10 ಗ್ರಾಮ್ ಇರಬೇಕು ನಮಗೆ ಹಿಮೋಗ್ಲೋಬಿನ್, ಅದಕ್ಕಿಂತ ಹೆಚ್ಚೇ ಇರಬೇಕು, 11 ಗ್ರಾಮ್ 12 ಗ್ರಾಮ್ ಹಾಗೆ. ಅದಕ್ಕಿಂತ ಕಡಿಮೆ ಇದ್ದರೆ ಎನಿಮಿಯಾ ಅಂತ ಹೇಳ್ತೀವಿ. ಈಗ ಅಂಥ ಹೆಂಗಸರು ಗರ್ಭಿಣಿ ಆದರೆ ಆಗ ಏನಾಗುತ್ತೆ, ಒಂದೇ ಮಗು ಬೆಳೀತಾ ಹೋಗುತ್ತೆ, ಆಗ ರಕ್ತ ಇವರಿಗೆ ಕಡಿಮೆ ಆಗುತ್ತೆ. ಮೊದಲ 3 ತಿಂಗಳಲ್ಲಿ ರಕ್ತ ಹೆಚ್ಚಲಿಕ್ಕೆ ಕಬ್ಬಿಣಾಂಶ ಮಾತ್ರ ಬೇರೆಯವರಿಗಾದ್ರೆ ಕೊಡ್ಬೋದು, ಗರ್ಭಿಣಿಯರಿಗೆ ಕೊಡ್ಲಿಕ್ಕಿಲ್ಲ. ಇಲ್ಲ, ಅವರಿಗೆ ರಕ್ತನೇ ಕೊಡಬೇಕು ರಕ್ತ ಕಡಿಮೆ ಆದರೆ. ಆದರೆ ರಕ್ತವನ್ನು ಕೊಟ್ಟರೆ ಅದ್ರದ್ದು ಬೇರೆ ತೊಂದರೆ ಇದೆ, ಕೆಲವರಿಗೆ ಜ್ವರ ಬರುತ್ತೆ, ಕೆಲವರಿಗೆ ಅದರಿಂದನೇ ಗರ್ಭಪಾತ ಆಗ್ಬೋದು. ಹಾಗೆ ಒಂದು ನಾವು ಅಡಕತ್ರಿಯಲ್ಲಿ ಸಿಕ್ಕಿದಾಗೆ ಆಗ್ತದೆ. ಅನಿಮಿಯಾ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಅಲ್ಲ, ಬಿಡ್ಲಿಕ್ಕೂ ಅಲ್ಲ, ಹಾಗೆ ಆಗುತ್ತೆ. ಸೊ ನಾವು ರಕ್ತದ ಹಿಮೋಗ್ಲೋಬಿನ್ ಟೆಸ್ಟನ್ನು ಮಾಡ್ತೇವೆ. 10 ಗ್ರಾಮ್ ಆಗಬೇಕು, ಅಲ್ಲಿವರೆಗೆ ಚಿಕಿತ್ಸೆ ತಗೊಂಡು ಅದರ ನಂತರ ಅವರು ಗರ್ಭಿಣಿ ಆಗಲಿ. ದಟ್ ಈಸ್ ಗುಡ್.
ಇನ್ನು RH ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ ರಕ್ತದಲ್ಲಿ, ಅದು ನಿಮ್ಗೆ ಗೊತ್ತಿರ್ಬೋದು. ಯಾವಾಗ ತಾಯಿ RH ನೆಗೆಟಿವ್ ಆಗಿರ್ತಾಳೆ, ಗಂಡ ಪಾಸಿಟಿವ್ ಆಗಿದ್ದರೆ ಆಗ ಅವಳಿಗೆ ತೊಂದರೆ ಉಂಟು. ಅವಳಿಗಿಂತ ಹೆಚ್ಚಾಗಿ ಮಗುಗೆ ಎಂಥದ್ದು ಗರ್ಭಪಾತ ಆಗುವುದು, ಇಲ್ಲಾಂದರೆ ಮಕ್ಕಳು ಸತ್ತು ಹುಟ್ಟೋದು ನೆಕ್ಸ್ಟ್ ಎಲ್ಲ. ಹೌದು, ಹಾಗೆ ಉಂಟು. ಆದ್ದರಿಂದ RH ನೆಗೆಟಿವ್ ತಾಯಿ ಇದ್ದರೆ ಅವಳಿಗೆ ಹೇಳ್ತೇವೆ ಏನೆಲ್ಲ ಫಾಲೋ ಮಾಡಬೇಕು. ಗರ್ಭಪಾತ ಆದಮೇಲೆ ಒಂದು ಇಂಜೆಕ್ಷನ್ ತಗೊಳ್ಬೇಕು. ಒಮ್ಮೊಮ್ಮೆ ಅವರಿಗೇನೋ ಮರೆತು ಹೋಗಿ ಅಥವಾ ವೈದ್ಯರಿಗೆ ಗೊತ್ತಾಗದೆ ಒಮ್ಮೊಮ್ಮೆ ಗರ್ಭಪಾತ ಆಗುತ್ತೆ 1.5 ತಿಂಗಳೆಲ್ಲ ಆಗಿ, ಮತ್ತು ತಾಯಿಗೂ ಅಷ್ಟು ಗೊತ್ತಾಗಲ್ಲ, ಬ್ಲೀಡಿಂಗ್ ಆಗಿ ಹೋಗ್ಬಿಟ್ಟಿರುತ್ತೆ. ಆದರೆ ಅದರದ್ದು ಇಫೆಕ್ಟ್ ನೋಡಿ ತಾಯಿಯಲ್ಲಿ ಆಗಿರುತ್ತೆ. 2ನೇ ಸರ್ತಿ ಅದು ತನ್ನಷ್ಟಕ್ಕೆ ಗರ್ಭಪಾತ ಆಗಿಬಿಡುತ್ತೆ. ಅದು RH ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೇವೆ. ಸೊ ಅದು ಪಾಸಿಟಿವ್ ನೆಗೆಟಿವ್ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ನಾವು ಹೇಳಬೇಕಾಗ್ತದೆ. ಇನ್ನು ಥೈರಾಯ್ಡ್ದು ಅದು ತುಂಬ ಈಗ ಕಾಮನ್ನು. ಹೌದೌದು, ಥೈರಾಯ್ಡ್ ಹಾರ್ಮೋನು ನಾರ್ಮಲ್ ಆಗಿರಬೇಕು, 0.5 to 5 ಯೂನಿಟ್ಸ್ ಅಷ್ಟು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರಬೇಕು. ಅದಕ್ಕಿಂತ ಥೈರಾಯ್ಡ್ ಹೆಚ್ಚಿದ್ರೂ ಕಡಿಮೆ ಇದ್ರೆ ತೊಂದರೆ, ಹೆಚ್ಚಿದ್ರೆ ಗರ್ಭಪಾತ ಆಗೋದು. ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದ್ದರೆ ಮಗುವಿಗೆ ಮಂದಬುದ್ಧಿ ಆಗುತ್ತೆ, ಕ್ರಿಟಿನಿಸಮ್ ಅಂತ ಹೇಳ್ತೇವೆ. ಸೊ ಥೈರಾಯ್ಡ್ ಆದರೆ ಈಗ ಹೆಚ್ಚಾಗಿ ಏನು ಪೇಷಂಟ್ ಯೂರಿನ್ ಟೆಸ್ಟ್ ಮಾಡಿ ಬರ್ತಾರೆ, ಅದರಲ್ಲಿ ಪಾಸಿಟಿವ್ ಅಂತ ಇರುತ್ತೆ. ಡಾಕ್ಟ್ರೇ ನನ್ನ ಮೂತ್ರ ಟೆಸ್ಟಲ್ಲಿ ಪಾಸಿಟಿವ್, ನನಗೆ ಟ್ರೀಟ್ಮೆಂಟ್ ಕೊಡಿ ಏನು ಅಂತೇಳಿ. ಆದರೆ ಅಷ್ಟರೊಳಗಾಗಲೇ 6 ವಾರ ಕಳೆದೋಗಿರುತ್ತೆ ಅವರು ಹೆಚ್ಚಾಗಿ ಬರೋಷ್ಟರಲ್ಲಿ. ಅಷ್ಟರೊಳಗೆ ಡ್ಯಾಮೇಜ್ ಆಗೋಗಿರುತ್ತೆ ಮಗುವಿಗೆ. ನಾವು ಮತ್ತೆ ಥೈರಾಯ್ಡಿದ್ದು ಮಾತ್ರೆ ಇದೆಲ್ಲ ಕೊಟ್ಟು ಸರಿ ಮಾಡ್ಬೋದು, ಬಟ್ ಆ ಡ್ಯಾಮೇಜನ್ನು ನಾವು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ಮೊದಲಾಗೆ ಬಂದರೆ ನಾವು ಆ ಥೈರಾಯ್ಡಿಗೆ ಸಂಬಂಧ ಮಾತ್ರೆಯನ್ನು ಕೊಟ್ಟು ಮತ್ತು ಥೈರಾಯ್ಡ್ ಲೆವೆಲ್ಸ್ ಸರಿ ಬಂತ ಅಂತ ನೋಡಿ ಮತ್ತೆ ಅವರು ಬಸ್ರಿ ಆದರೆ ಮಗು ಚೆನ್ನಾಗಿರೋದು ಸಿಗುತ್ತೆ. ಇನ್ನು ಬೇರೆ ಟೆಸ್ಟ್ ಯಾವುದು ವೈರಲ್ ನಾನು ಹೇಳಿದೆ, ಹೆಪಟೈಟಿಸ್ ಇದೆಲ್ಲ. ಹೌದು, ಅದರ ಬಗ್ಗೆ ನಾವು ವ್ಯಾಕ್ಸಿನೇ ಕೊಡ್ತೇವೆ. ಅವರು ನೀವು ಹೆಪಟೈಟಿಸ್ ಬಿ ಏನು ವ್ಯಾಕ್ಸಿನ್ ಇಷ್ಟವರೆಗೆ ತಗೊಳ್ದಿದ್ರೆ ಆ್ಯಕ್ಚುಲಿ ತಗೊಳ್ಬೇಕು. ಆಗ ಅವರಿಗೆ ಗರ್ಭಿಣಿಯಲ್ಲಿ ಒಮ್ಮೊಮ್ಮೆ ಗಂಡನಿಗೆ ಇರ್ಬೋದು ಹೆಪಟೈಟಿಸ್ ಇನ್ಫೆಕ್ಷನ್, ಅದು ಲೈಂಗಿಕವಾಗಿ ಅವಳಿಗೆ ಬರುವ ಚಾನ್ಸ್ ಇರುತ್ತೆ. ಆಗ ಮಗುವಿಗಾಗಲಿ ಅವಳಿಗಾಗಲಿ ಕಷ್ಟ. ಸೊ ಹೆಪಟೈಟಿಸ್ ವ್ಯಾಕ್ಸಿನ್ ಅನ್ನೋದು ಕೊಡಬೇಕಾಗ್ತದೆ. ಇನ್ನು HIV ಅದು ನಿಮಗೆ ಗೊತ್ತೇ ಉಂಟು, ಎಷ್ಟೊಂದು ಮಾರಕ ಅದು. ಆ ರೀತಿ ಏನೋ ಅಕಸ್ಮಾತಾಗಿ ನನ್ನ ಒಬ್ಬರು ಪೇಷಂಟ್, ಅವರಿಗೆ ಮದುವೆ ಇದೆಲ್ಲ ಚೆನ್ನಾಗಾಗಿದೆ, ಯುವಕ ಎಲ್ಲ ಅವರಿಗೆ ತುಂಬ ಇಷ್ಟ ಆಗಿ ಮದುವೆ ಆದದ್ದು. ಆಮೇಲೆ ಒಂದು 3 ತಿಂಗಳಲ್ಲಿ ಗರ್ಭಿಣಿ ಅಂತ ಬಂದು ಆಗ ನೋಡಿದರೆ HIV ಪಾಸಿಟಿವ್. ಎಷ್ಟೊಂದು ದಾರುಣವಾಗಿ, ಅವಳು ಚಿಕ್ಕ ವಯಸ್ಸಿನ ಒಂದು 20-21 ವರ್ಷದವಳು, ಅವಳಿಗೆ ಆಗಷ್ಟೇ ಗೊತ್ತಾಯಿತು, ಪ್ರೆಗ್ನೆಂಟ್ ಆದಮೇಲೆ HIV ಇದೆ ಅಂತ ಗೊತ್ತಾಯಿತು. ಆಗ ಮಗು ನನಗೆ ಏನೇ ತೊಂದರೆ ಆಗಲಿ, ನನ್ನ ಗರ್ಭಕ್ಕೆ ಮಾತ್ರ ಏನೂ ತೊಂದರೆ ಆಗಬಾರ್ದು ಅಂತ ಕೇಳ್ತಾ ಇಲ್ಲ ಅವಳು. ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಅಂತೂ ART ಚಿಕಿತ್ಸೆ ಇದೆ, ಆದರೆ 100% ಮಗುಗೆ HIV ಬರೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ನಮಗೆ ಮೊದಲೇ HIV ಇದೆ ಅಂತ ಗೊತ್ತಾದರೆ ಒಂದೇ ನಾವು ಪ್ರೆಗ್ನೆನ್ಸಿಯನ್ನೇ ಬೇಡ ಅಂತ ಅಂದ್ಕೊಳ್ತೇವೆ. HIV ಟ್ರೀಟ್ಮೆಂಟು ಸರಿಯಾಗಿ ತಗೊಂಡು ತಾಯಿ ಆದರೂ ಚೆನ್ನಾಗಿರ್ಬೋದಲ್ಲ, ಆ ರೀತಿ ಮಾಡ್ಕೋಬೋದು. ಇಲ್ಲ ART ಚಿಕಿತ್ಸೆ ತಗೊಂಡು ಚೆನ್ನಾಗಿ ಸ್ಟೇಬಲ್ ಇದ್ದೇನೆ, ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ಸರಿ ಇದೆ, ಮತ್ತೆ ಅವಳು ಮುಂದುವರೆದು ಗರ್ಭಿಣಿ ಆಗ್ಬೋದು. ಈಗ HIV ಇರುವಂಥ ಒಬ್ಬ ಸ್ತ್ರೀಗೆ ಗರ್ಭಪೂರ್ವದಲ್ಲೇ ಸಮಾಲೋಚನೆಗೆ ಬಂದು ಅವರಿಗೆ HIV ಉಂಟು ಅಂತ ಗೊತ್ತಾದರೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಮಗುವನ್ನು ಪಡೆಯುವ ಅವಕಾಶಗಳು ನಮ್ಮ ವೈದ್ಯಕೀಯ ಇದರಲ್ಲಿ ಉಂಟಾ? HIV ಏನು ನೆಗೆಟಿವ್ ಆಗೋದಿಲ್ಲ, ಆದರೆ ಅವರದ್ದು ಪ್ಲೇಟ್ಲೆಟ್ ಕೌಂಟ್ ಇದನ್ನೆಲ್ಲ ನಾವು CD4 ಕೌಂಟ್ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಮತ್ತೆ ಗರ್ಭಿಣಿ ಆದರೆ ಅದು ART ಚಿಕಿತ್ಸೆಯಲ್ಲೇ ಇದ್ದು ಗರ್ಭಿಣಿ ಆದರೆ ಸಾಧಾರಣ 99% ಮಗುವಿಗೆ HIV ಬರೋದಿಲ್ಲ ಅಂತ ಹೇಳ್ಬೋದು. 99% ಬರೋದಿಲ್ಲ, ಇನ್ನು 1% ಬಿಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ. ನೀವು ಇಷ್ಟೆಲ್ಲ ವಿಚಾರವನ್ನ ಹೇಳಿದ್ರಿ. ಬಹುಶಃ ನನಗೆ ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲೇ ಒಂದಿತ್ತು, ಗರ್ಭಪೂರ್ವ ಸಮಾಲೋಚನೆ ಯಾಕೆ ಬೇಕು ಅನ್ನುವ ಒಂದು ಗೊಂದಲ ಇತ್ತು ಮನಸ್ಸಲ್ಲಿ. ಬಹುಶಃ ನಮ್ಮ ವೀಕ್ಷಕರಿಗೂ ಆ ವಿಚಾರ ಇದ್ದಿರಬಹುದು. ನೀವು ಇಷ್ಟೆಲ್ಲ ವಿಚಾರ ಹೇಳಿದ ಮೇಲೆ ಗರ್ಭಪೂರ್ವದಲ್ಲಿ ಸಮಾಲೋಚನೆ ಮಾಡಿಕೊಂಡಾಗ ಖಾಲಿ ನಮ್ಮ ದೇಹ ಮಾತ್ರ ಅಲ್ಲ, ನಮ್ಮ ರಕ್ತ ಆಗಿರ್ಬೋದು, ನಾವು ಅದಕ್ಕೆ ಪರಿಪೂರ್ಣವಾಗಿ ನಮ್ಮ ದೇಹ ಅಂತ ಹೇಳಿದ್ದು ರೆಡಿ ಆಗಿದೆಯಾ, ಅಥವಾ ನಮ್ಮಲ್ಲಿ ಯಾವುದಾದ್ರೆ ದೋಷಗಳು ಇದೆಯಾ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಮಸ್ಯೆಗಳಿದೆಯಾ, ನೀವು ಹೇಳಿದ್ರಿ
ರಕ್ತದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೆಲ್ಲವೂ ಇದ್ದು ಅದನ್ನೆಲ್ಲ ಮೊದಲನೇದಾಗಿ ನಾವು ಸರಿಪಡಿಸ್ಕೊಂಡು ಮತ್ತೆ ನಾವು ತಾಯ್ತನವನ್ನ ಪಡೆಯುವುದರಿಂದ ತಾಯಿ ಮತ್ತೆ ಮಗು ಇಬ್ರು ಕೂಡ ಕ್ಷೇಮವಾಗಿ ಇರಬಹುದು ಅನ್ನೋದು ಈ ಒಂದು ವಿಚಾರದಲ್ಲಿ ಬಹುಶಃ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಸ್ಪಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇದರಲ್ಲಿ ಏನೆಲ್ಲ ಇನ್ನು 2-3 ಡಿಸೀಸ್ ನಾವು ಹುಡುಕ್ಲಿಕ್ಕೆ ಉಂಟು. ಒಂದು VDRL ಟೆಸ್ಟ್ ಅಂತ ಮಾಡ್ತೇವೆ. ಅದಂದ್ರೆ ಸಿಫಿಲಿಸ್ ಕಾಯಿಲೆ, ಅದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಗಂಡನಿಂದ ಅಥವಾ ಇವರಿಗೆ ಲೈಂಗಿಕವಾಗಿ ಅಥವಾ ಏನು ರಕ್ತದಲ್ಲಿ ಬಂದಿರ್ಬೋದು. ಅಂಥದ್ದಿದ್ರೆ ಮಗುವಿಗೆ ಅಂಗವೈಕಲ್ಯತೆ ಖಂಡಿತ ಬರುತ್ತೆ. ಅದಕ್ಕೋಸ್ಕರ ಹೌದು, ಅದರಿಂದ VDRL ರಿಯಾಕ್ಟಿವ್ ಅಂತ ಬಂದರೆ ಗಂಡನನ್ನು ಟೆಸ್ಟ್ ಮಾಡಬೇಕಾಗುತ್ತದೆ. ಮತ್ತು ಇವರಿಗೆ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಇದ್ದು ಡೋಸ್ ಕೊಡ್ಲಿಕ್ಕೆ ಇರ್ತದೆ. ಅದೆಲ್ಲ ಆಗಿ 6 ವಾರ ಆದ ಮೇಲೆ ಮತ್ತೆ ಅದು ಬ್ಲಡ್ ಟೆಸ್ಟ್ ಮಾಡಿ ರಿಯಾಕ್ಟಿವ್ ನಾನ್ ರಿಯಾಕ್ಟಿವ್ ಅಂದರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ನೋಡಿ ಮತ್ತೆ ಅವರು ಪ್ರೆಗ್ನೆನ್ಸಿ ಆಗಬೇಕು. ಈಗ ಪ್ರೆಗ್ನೆನ್ಸಿ ಆದ ಮೇಲೆ ಅವರು ಬಂದರು, ಆವಾಗ ಈ ವಿಚಾರ ಗೊತ್ತಾಯ್ತು, ಆವಾಗ ಏನು ಮಾಡ್ತೀರಿ? ಆಗ ಕೂಡ ಇಂಜೆಕ್ಷನ್ ಕೊಡ್ತೇವೆ, ಆದರೆ ನಾವು ಹೇಳಿರ್ತೇವೆ ಇದು ದೋಷ ಆಗಿರ್ಬೋದು, ಅವರಿಗೆ ಮಗು ಯಾವುದೇ ರೀತಿ ಇರ್ಬೋದು ಅಂತ ಹೇಳಿದ್ರೆ ಅದಕ್ಕೂ ಅವ್ರು ರೆಡಿ ಇರಬೇಕು. ನಾರ್ಮಲ್ ಆಗಿದ್ರೆ ಕೂಡ ಅದಕ್ಕೂ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಂತ. ಹೌದು, ಹಾಗೆ ಕೆಲವೊಮ್ಮೆ ನೋಡಿ, ಈಗ ನಾವು ಸ್ಕ್ಯಾನಿಂಗ್ ಮಾಡ್ಬೋದು 4-5 ತಿಂಗಳು. ಸ್ಕ್ಯಾನಿಂಗ್ ಅಲ್ಲಿ ಎಲ್ಲ ಗೊತ್ತಾಗುತ್ತಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್ ಅಲ್ಲಿ ಏನ್ ಗೊತ್ತಾಗುತ್ತೆ? ಕಣ್ಣಿದೆ ಅಂತ ಗೊತ್ತಾಗುತ್ತೆ, ಆದ್ರೆ ದೃಷ್ಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಕಿವಿದು ಸ್ಟ್ರಕ್ಚರ್ ಎಲ್ಲ ಇದೆ ಅಂತ ಗೊತ್ತಾಗುತ್ತೆ, ಆದ್ರೆ ಕಿವಿ ಅವರಿಗೆ ಕೇಳುತ್ತೋ ಇಲ್ವೋ ಮಗು, ಅದ್ರದ್ದು ಫಂಕ್ಷನ್ಗಳೇನು, ಕ್ರಿಯೆ ಏನಿರುತ್ತೆ ಅದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಎಲ್ಲ ದೋಷಗಳನ್ನು ಸ್ಕ್ಯಾನಿಂಗ್ ಅಲ್ಲಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಮೊದಲೇ ಆರೋಗ್ಯಕರವಾಗಿದ್ರೆ ಮತ್ತೆ ನಾವು ಆರೋಗ್ಯವಂತ ಮಗುವನ್ನು ಹೊಂದಲಿಕ್ಕೆ ತುಂಬಾ ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹೌದು, ಅಂತ ಹೇಳಿದ್ರೆ ನ್ಯೂನತೆ ಇದ್ದಾಗ ನಮ್ಮಲ್ಲೂ ಕೂಡ ಭಯ ಇರ್ತದೆ. ಅದು ಕೂಡ ಮಗುವಿನ ಮೇಲೆ ಆಗಿರ್ಬೋದು, ಆ ಪ್ರೆಗ್ನೆಂಟ್ ಲೇಡಿಯ ಮೇಲೆ ಆಗಿರ್ಬೋದು, ಬೀಳ್ತಾ ಹೋಗ್ತದೆ ಅಲ್ವಾ? ಖಂಡಿತ, ಹೌದು. ಇನ್ಯಾವ ವಿಚಾರಗಳು ಬರ್ತದೆ ಡಾಕ್ಟರ್ ಇದರಲ್ಲಿ? ಇನ್ನು ಈಗ ನೋಡಿ, ಬಂದವರಿಗೆ ನಾವು ತೂಕವನ್ನು ನೋಡ್ತೇವೆ. ಫಸ್ಟ್ ನಾ ಹೇಳಿದ್ನಲ್ಲ, ಸಾಧಾರಣವಾಗಿ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀ 45 kg ಜಾಸ್ತಿ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಅವಳು ನ್ಯೂನ ಪೋಷಣೆ ಅಂದ್ರೆ ಸರಿಯಾಗಿ ಆಹಾರ ಸೇವಿಸ್ತಿಲ್ಲ ಅಥವಾ ಅವಳಿಗೆ ಕೊರತೆ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ ಕೆಲವು ವಿಟಮಿನ್ಗಳ ಕೊರತೆ ಉಂಟಾಗುತ್ತೆ ಮಗುವಿಗೆ. ಫೋಲಿಕ್ ಆಸಿಡ್ ಮುಖ್ಯವಾಗಿ ಅದರದ್ದು ಕೊರತೆ ಉಂಟಾದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ, ಈ ನರಕೊಳವೆ ಅಂತ ಇರುತ್ತೆ, ಈ ಬೆನ್ನುಹುರಿಯ ಒಳಗೆ ನರಕೊಳವೆ ಅಂತ ಇರುತ್ತೆ, ಅದರಲ್ಲಿ ಡಿಫೆಕ್ಟ್ ಆದ್ರೆ ಅಂದ್ರೆ ಮೆನಿಂಗೋಸೀಲ್, ಎನ್ಸೆಫಲೋಸೀಲ್ ಅದೆಲ್ಲ ಹೇಳ್ತೇವೆ. ಆ ಬೆನ್ನುಹುರಿಯಲ್ಲಿ ಏನಾದ್ರೂ ಈ ತರ ಗುಳ್ಳೆ ತರ ಕಾಣಿಸುತ್ತೆ. ಅದು ಇದ್ದಾಗ ಮಗು ತೀರಿ ಹೋಗ್ಬೋದು ಹೊಟ್ಟೆಯೊಳಗೆ, ಇಲ್ಲ ಹುಟ್ಟಿದ ಮೇಲೆ ಅದಕ್ಕೆ ಕೂಡಲೇ ಶಸ್ತ್ರಚಿಕಿತ್ಸೆ ಆಗ್ಬೇಕಾಗತ್ತೆ. ಆದ್ರೂ ಕೂಡ ಮಗುವಿಗೆ ಪ್ಯಾರಾಲಿಸಿಸ್ ಅಥವಾ ನಡಿಲಿಕ್ಕೆ ತೊಂದರೆ, ಇಂಥದೆಲ್ಲ ತೊಂದರೆಗಳು ಆಗುವಂಥದ್ದು. ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ಉಂಟು ಇದ್ದದ್ರಲ್ಲಿ. ಹೌದು, ಕಂಪೇರ್ ಟು ವಿದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಉಂಟು. ಹೌದು, ಆದ್ರಿಂದ ನಾವು ಗರ್ಭಿಣಿ ಆದ್ಲು ಅಂತ ಗೊತ್ತಾದ ಕೂಡಲೇ ಫೋಲಿಕ್ ಆಸಿಡ್ ಅನ್ನು ಕೊಡ್ತೇವೆ. ಆದ್ರೆ ಮೊದಲೇ ಹೇಳ್ದಾಗೆ ನಮ್ಮ ಹತ್ರ ಬರುವಾಗ್ಲೇನೆ ಅವರು 6 ವಾರ ಆಗೋಗಿರ್ತದಲ್ಲ, ಆ ಡಿಫೆಕ್ಟ್ ಅನ್ನು ನಾವು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಆಕ್ಚುಲಿ ಯಾರೇ ಪ್ರೆಗ್ನೆಂಟ್ ಇದ್ರೂ 6 ವಾರ ಮೊದಲಿಂದನೇ ಫೋಲಿಕ್ ಆಸಿಡ್ ಅನ್ನು ತಗೊಳ್ಳಿಕ್ಕೆ ಶುರು ಮಾಡಬೇಕು. ಸೊ ಇದಕ್ಕೋಸ್ಕರ ನಮ್ಮ ಹತ್ರ ಬಂದ್ರೆ ನಾವು ಹೇಳ್ತೇವೆ ಈಗ ಸ್ಟಾರ್ಟ್ ಮಾಡಿ, ಇನ್ನು 1.5 ತಿಂಗಳ ನಂತರ 2 ತಿಂಗಳ ನಂತರ ಪಸರೆಯಾಗಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಆ ರೀತಿ. ಇನ್ನು ತೂಕ ಹೆಚ್ಚಾದ್ರೆ ಅದು ಇನ್ನೊಂದು ಸಮಸ್ಯೆ. ಬಾಡಿ ಮಾಸ್ ಆದ್ರೆ ಆಯ್ತು, ಜಾಸ್ತಿ ಆದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ, ಅಂದ್ರೆ ವೆಯ್ಟ್ ಟು ಹೈಟ್ ರೇಷಿಯೋ. ಸೊ ಅದು ಒಂದು 26-30 ಹಾಗೆ ಬರ್ತದೆ ರೇಷಿಯೋ. ಅದು ಒಂದು 24ರಿಂದ 26 ಇರಬೇಕು ಬಾಡಿ ಮಾಸ್. ಇಲ್ಲದೆ ಹೋದ್ರೆ ಒಂದು ಮುಟ್ಟು ಕೂಡ ಏರುಪೇರಾಗುತ್ತೆ. ಪ್ರೆಗ್ನೆನ್ಸಿ ಆಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ತೂಕ ಹೆಚ್ಚಿದ್ರೆ. ಆಮೇಲೆ ಗರ್ಭಪಾತಗಳಾಗೋದು ಜಾಸ್ತಿ. ಆಮೇಲೆ ಈ ಗರ್ಭಕ್ಕೆ ರಕ್ತ ಚಲನೆ ಅಷ್ಟು ಚೆನ್ನಾಗಾಗೋದಿಲ್ಲ. ಅವರು ತುಂಬಾ ಫ್ಯಾಟ್ ಆದ್ರೆ, ನೀವು ಹೇಳ್ದಾಗೆ ರಕ್ತ ಚಲನೆ ಎಲ್ಲ ಕಡೆನೂ ಹೋಗ್ಬೇಕಾದಾಗ ಗರ್ಭಕೋಶಕ್ಕೆ ಸಾಕಷ್ಟು ಸಿಕ್ಕೋದಿಲ್ಲ. ಆಗ IUGR ಬೇಬಿ ಅಂದ್ರೆ ಗ್ರೋತ್ ರಿಟಾರ್ಡೆಡ್ ಬೇಬಿ, ಮಗುವಿನ ತೂಕ ಹೌದು ಬೆಳವಣಿಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಒಂದು ಚಾನ್ಸ್ ಇರುತ್ತೆ. ಇಲ್ಲವೇ ಬಿಗ್ ಮದರಿಗೆ ಬಿಗ್ ಬೇಬಿಸ್ ಆಗೋ ಚಾನ್ಸ್ ಇರುತ್ತೆ. ನಾರ್ಮಲ್ ಆಗಿ ಅವರಿಗೆ ಸಿಸೇರಿಯನ್ ಆಗೋ ಚಾನ್ಸ್ ಹೆಚ್ಚು. ಮತ್ತೆ ಸಿಸೇರಿಯನ್ ಆದ್ರೆ ಥ್ರೋಂಬೋ ಎಂಬೋಲಿಸಮ್ ಅಂತ ಹೇಳ್ತೇವೆ, ರಕ್ತ ಹೆಪ್ಪುಗಟ್ಟುವ ತೊಂದರೆ ಈ ದಪ್ಪ ಇದ್ದವರಿಗೆ ಜಾಸ್ತಿ.
ಕಾಲಲ್ಲಿ ಎಲ್ಲಿಯಾದರೂ ರಕ್ತ ಹೆಪ್ಪುಗಟ್ಟೋದು, ತೀವ್ರ ಕಾಲು ನೋವಾಗೋದು. ಅದೇ ಹೆಪ್ಪುಗಟ್ಟಿದ ರಕ್ತ ಎಲ್ಲಿ ಕೂಡ ಬ್ರೈನಿಗೆ ಹೋಗಿಯೋ ಅಥವಾ ಹಾರ್ಟಿಗೆ ಹೋಗಿ ಎಲ್ಲೆಲ್ಲಿ ಸಿಕ್ಕಾಕೊಂಡ್ರೆ ಆಮೇಲೆ ಸ್ಟ್ರೋಕ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇಂಥದ್ದು. ಮತ್ತು ದಪ್ಪ ಇದ್ದವರು ಗರ್ಭಿಣಿಯರಿಗೆ ಏನು ಡಯಾಬಿಟಿಸ್ ಬರುವಂಥದ್ದು ಚಾನ್ಸಸ್ ಜಾಸ್ತಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಅವರಿಗೆ. ಅಂದರೆ ತುಂಬಾ ಕಾಂಪ್ಲಿಕೇಶನ್, ದಪ್ಪ ಇರಲೇಬಾರ್ದು. ಹಾಂ, ಹೌದೌದು. ಈಗ ಜಾಸ್ತಿ ದಪ್ಪ ಇದ್ರೆ ನೀವು ಮೊದಲೇ ಅವರು ಸಮಾಲೋಚನೆಗೆ ಬಂದ್ರೆ ಅವರ ತೂಕವನ್ನು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಖಂಡಿತ ಎಸ್. ತೂಕವನ್ನು ನಾವು ಇಷ್ಟೆಲ್ಲ ಹೇಳುವಾಗ ಅವರಿಗೆ ಒಂದು ಮನಸ್ಸಿಗೆ ಬರ್ತದೆ, ಇನ್ನು ನಾನು ಸಪುರ ಆಗಬೇಕು ಅಂತೇಳಿ. ಹಾಗೆ ಅದರ ಬಗ್ಗೆ ಮತ್ತೆ ಡಯಟಿಷಿಯನನ್ನು ಅವರು ಮೀಟ್ ಮಾಡ್ಬೋದು ದಪ್ಪ ಇದ್ದವರು. ಆದರೆ ನಾನು ದಪ್ಪ ಇದ್ದೇನೆ ಅನ್ನೋದು ಗೊತ್ತಾಗಬೇಕಲ್ಲ ಎಷ್ಟು ಜನರಿಗೆ. ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೇನು, ಎಷ್ಟು ವೆಯ್ಟ್ ಇರಬೇಕು ನನ್ನ ಹೈಟ್ಗೆ, ಅದೆಲ್ಲ ಗೊತ್ತಿರೋದಿಲ್ಲ. ಸೊ ಅದು ಗೊತ್ತಾದ ನಂತರ ಅವರು ಪ್ರಯತ್ನ ಪಟ್ಟು ಆ ತೊಂದರೆಗಳನ್ನು ಖಂಡಿತ ಇದೊಂದು ತೊಂದರೆ ನಿವಾರಿಸುವಂಥದ್ದು. ಈಗ ಫ್ಯಾಮಿಲಿಯಲ್ಲಿ ಕಾಯಿಲೆ ಇರುತ್ತೆ, ಅದಕ್ಕೆಲ್ಲ ನಾವು ಹೆಚ್ಚೇನು ಆದರೆ ದಪ್ಪ ಇರೋದು, ಸಪುರ ಇರೋದು ಇದನ್ನು ನಾವು ಖಂಡಿತ ಚೇಂಜ್ ಮಾಡ್ಕೋಬಹುದು. ಹೌದು, ಇದಿಷ್ಟು ಬರ್ತದೆ ಈ ಸಮಾಲೋಚನೆಯ ಒಂದು ಪ್ರಕ್ರಿಯೆಯಲ್ಲಿ. ಈ ಸಮಾಲೋಚನೆಯಲ್ಲಿ ಹೌದು ಇಷ್ಟು ಬಂತು. ಇದಲ್ಲದೆ ಇನ್ಯಾವ ಸಲಹೆಗಳು ಅವ್ರಿಗೆ ಇರ್ತದೆ? ಓಕೆ, ಇದೆಲ್ಲ ನಾರ್ಮಲ್ ಹೆಂಗಸರಿಗೆ ಆಯಿತು ಅಂತ ಇಟ್ಕೊಳ್ಳಿ. ಅಂದರೆ ಯಾರೇ ಸಾಮಾನ್ಯ ಸ್ತ್ರೀಗೆ ಜನರಲ್ ಆರೋಗ್ಯ ಎಲ್ಲ ಚೆನ್ನಾಗಿದೆ ಇಂಥವರಿಗೆ ಇಷ್ಟು ಟೆಸ್ಟ್ಗಳು ವಿಷಯಗಳು. ಇನ್ನು ಕೆಲವರಿಗೆ ಅಪಸ್ಮಾರ ಅಂತ ಎಪಿಲೆಪ್ಸಿ ಕಾಯಿಲೆ ಇರುತ್ತೆ, ಅವರೊಂದು ಮಾತ್ರೆಗಳನ್ನು ತಗೊಳ್ತಿರ್ತಾರೆ. ಅಂಥವ್ರು ಪ್ರೆಗ್ನೆಂಟ್ ಆಗಬಾರ್ದು ಅಂತ ಇಲ್ಲ, ಆದರೆ ಮಾತ್ರೆಗಳನ್ನು ಬದಲಾಯಿಸಬೇಕಾಗುತ್ತೆ. ಗರ್ಭಿಣಿಯರಲ್ಲೇ ಕೊಡುವಂಥ ಮಾತ್ರೆಗಳು ಬೇರೆ ಇರುತ್ತೆ. ಈ ಫೆನಿಟೈನ್ ಅಂಥದ್ದೆಲ್ಲ ಮೊದಲು ಕೊಡ್ತಾ ಇದ್ರು, ಅದರಲ್ಲಿ ಮಗುಗೆ ಈ ಥರ ಸಿರಿಬಾಯಿ ಆಗೋದು, ಹಲ್ಲುಗಳೆಲ್ಲ ಓರೆ ಹೀಗೆಲ್ಲ ಸರಿಯಾಗಿ ಬೆಳೆದಿರೋದು ಅಂಥದ್ದೆಲ್ಲ ತೊಂದರೆಗಳಾಗ್ತಾ ಇತ್ತು. ಈಗ ಗರ್ಭಿಣಿಯರಲ್ಲಿ ಸೇಫ್ ಆಗಿರುವಂಥ ಮಾತ್ರೆಗಳನ್ನೇ ಕೊಡ್ತಾರೆ. ಅದನ್ನು ಸ್ಟಾರ್ಟ್ ಮಾಡಿ 2 ತಿಂಗಳಾದ ನಂತರ ಅವರು ಪ್ರೆಗ್ನೆಂಟ್ ಆಗಲಿ, ಏನು ತೊಂದರೆ ಆಗೋದಿಲ್ಲ. ಹಾಗೆ ಇನ್ನು ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ, ಟೈಪ್ 1 ಡಯಾಬಿಟೀಸ್ ಅಂತೇಳಿ, ಅದು ಸರಿಯಾಗಿ ಕಂಟ್ರೋಲಲ್ಲಿ ಇರಬೇಕು. HbA1c ಈಗ ಎಲ್ಲರಿಗೂ ಗೊತ್ತುಂಟು. ನಾವು RBS ಮಾಡಿ ಅಂದರೆ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿಸ್ತೇವೆ ಎಲ್ಲರಿಗೂ. ಜಾಸ್ತಿ ಈಗ ಕೂತ್ಕೊಂಡು ವರ್ಕ್ ಮಾಡೋದು ಜಾಸ್ತಿ ಆಗಿದೆ ಸ್ವಲ್ಪ, ಹಾಗಾಗಿ ಡಯಾಬಿಟಿಸು ಒಮ್ಮೊಮ್ಮೆ ಇರುತ್ತೆ. ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಇರುತ್ತೆ, ಡಯಾಬಿಟಿಸ್ಗಿಂತ ಜಸ್ಟ್ ಬಿಫೋರ್ ಇರುವಂಥ ಸ್ಟೇಟ್. ಸೊ ನಾವು HbA1c ಮಾಡಿಸ್ತೇವೆ, ಅದು 5.7 ಅಷ್ಟು ಇರಬೇಕು. ಅದಕ್ಕಿಂತ ಹೆಚ್ಚಿದ್ರೆ ಅವ್ರದ್ದು ಶುಗರ್ ಒಮ್ಮೊಮ್ಮೆ ಸರಿ ಇರುತ್ತೆ, ಒಮ್ಮೊಮ್ಮೆ ಏರುಪೇರಾಗಿರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ. ಸೊ ಅದರ ಬಗ್ಗೆ ನಾವು ಡಿಟೇಲ್ ಸ್ಟಡಿ ಮಾಡಬೇಕಾಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಶುಗರ್ ನೋಡೋದು, ತುಂಬಿದ ಹೊಟ್ಟೆಯಲ್ಲಿ ಬ್ಲಡ್ ಶುಗರ್ ನೋಡೋದು, ಡಯಾಬಿಟಿಸ್ ಇದೆಯಾ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಟ್, ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದು, ಅಥವಾ ಅವರು ಈಗಾಗಲೇ ಡಯಾಬಿಟಿಕ್ ಕೆಲವರಿಗೆ ಗೊತ್ತಿರುತ್ತೆ, ಅಂಥವರಿಗೆ ನಾವು ಮಾತ್ರೆಗಳನ್ನು ಚೇಂಜ್ ಮಾಡಬೇಕಾಗುತ್ತೆ. ಬಸ್ರಿಯಲ್ಲೇ ಕೆಲವು ಮೆಟ್ಫಾರ್ಮಿನ್ ಅಂತ ಸೇಫ್ ಮಾತ್ರೆಗಳೇನಿದೆ ಅದನ್ನು ಕೊಡಬೇಕಾಗತ್ತೆ, ಇಲ್ಲ ಇನ್ಸುಲಿನ್ನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆಗ ಒಳ್ಳೆ ಕಂಟ್ರೋಲ್ ಇರುತ್ತೆ ಶುಗರ್. ಇದು ಯಾಕೆ ಅಂತ ಹೇಳಿದರೆ ಇದು ತುಂಬಾ ಮುಖ್ಯ. ಡಯಾಬಿಟಿಸ್ ಇದ್ದರೆ ತಾಯಿಗೆ ಮಗುವಿಗೆ ನ್ಯೂನತೆಗಳು ತುಂಬ ಬರುತ್ತೆ. ಅದೇ ನ್ಯೂರಲ್ ಟ್ಯೂಬ್ ನಾ ಹೇಳಿದೆ, ಮೆದುಳಿಗೆ ಸಂಬಂಧಪಟ್ಟದ್ದು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟದ್ದು. ಹೃದಯದಲ್ಲಿ ಎಂಥದ್ದು VSD ಅಂತ ಹೇಳ್ತೇವೆ, ಅಂದರೆ ರಂಧ್ರ ಇರುವಂಥದ್ದು, ಆ ಥರ ಹೃದಯ ದೋಷಗಳು. ಮತ್ತು ಕಿಡ್ನಿ ಅಂತ ಹೇಳಿದರೆ ಮೂತ್ರಕೋಶದಲ್ಲಿ ಸಿಸ್ಟಿಕ್ ಕಿಡ್ನಿ ಅಂತ ಹೇಳ್ತೇವೆ, ಅಂದರೆ ಅದು ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ಒಂದೇ ಹುಟ್ಟುವಾಗ ಸಾಹಿತ್ಯ, ಇಲ್ಲದ್ರೆ ಹುಟ್ಟಿದ ಮೇಲೆ ತೀರಿ ಹೋಗ್ಬೋದು. ಡಯಾಬಿಟಿಸ್ ಇದ್ದರೆ ತಾಯಿಗೆ ಮಗುವಿಗೆ ಸಹ ಕಷ್ಟ, ತಾಯಿಗೂ ಕೂಡ ತುಂಬಾ ಕಷ್ಟ ಉಂಟು ಆ ಬಸ್ರಿ ಸರಿ. ಸೊ ನಾವು ಮೊದಲೇ ನಮ್ಮ ರಕ್ತದ ಶುಗರನ್ನು ಚೆನ್ನಾಗಿ ಇಟ್ಕೊಂಡ್ರೆ, ಡಯಟ್ ಎಲ್ಲ ಮಾಡಿ, ಏನು ಹೆದರಿಕೆ ಇಲ್ಲ, ಆರಾಮ್ಸೆ ಗರ್ಭಿಣಿಯಾಗಿ ಒಳ್ಳೆ ಮಗುವನ್ನು ಪಡಿಬೋದು. ಹೌದು. ಆರೋಗ್ಯ ವಾಹಿನಿ, ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ, ಉಡುಪಿ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ.
ವಿರಾಮದ ನಂತರ ನಾವು ಮಾತಾಡ್ತಾ ಇದ್ವಿ ಗರ್ಭ ಪೂರ್ವ ಸಮಾಲೋಚನೆಯ ಬಗ್ಗೆ. ನಮ್ಮ ಜೊತೆಗೆ ಡಾಕ್ಟರ್ ವಿಜಯ YB ಅವರು ಇದ್ದಾರೆ. ಅವರ ಜೊತೆಗೆ ನಮ್ಮ ಮಾತನ್ನು ಮುಂದುವರಿಸ್ತಾ ಹೋಗೋಣ. ಇದೆಲ್ಲ ವಿಚಾರ ಬರ್ತಿರುವಾಗ ಎಲ್ಲರಿಗೆ ಸಹ ಗೊತ್ತಾಗುವ ವಿಚಾರ ಹೇಳಿದರೆ, ಗರ್ಭಪೂರ್ವಕ್ಕಿಂತ ಮೊದಲೇ ಸಮಾಲೋಚನೆಗಳನ್ನು ಮಾಡಿದ್ದೇ ಆದರೆ ಒಂದಷ್ಟು ಅಪಾಯಗಳಿಂದ ಪಾರಾಗಬಹುದು. ತಾಯಿ ಮತ್ತು ಮಗು ಇಬ್ಬರು ಕೂಡ ಆರೋಗ್ಯವಾಗಿ ಇರಬಹುದು ಅನ್ನೋದಂತೂ ಸ್ಪಷ್ಟ ಆಗ್ತಾ ಹೋಗ್ತಾ ಉಂಟು. ನೋಡುವ, ನಿಮ್ಮ ಇನ್ನಷ್ಟು ಗೊಂದಲಗಳಿದ್ದರೆ ಡಾಕ್ಟರ್ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಡಾಕ್ಟರ್, ಇವಾಗ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಈಗ ಏನು ಹೇಳಿದ್ರಿ ನೀವು, ಗರ್ಭಪೂರ್ವ ಬಂದಾಗ ಒಂದು ಥರ, ಆದ ಮೇಲೆ ಅವಳು ಬಂದರೆ ಇನ್ನೊಂದು ಥರ ಅಂತ ಹೇಳ್ಕೊಂಡು, ಇವಾಗ ಇದರಲ್ಲಿ ಔಷಧಿ ಆಗಿರ್ಬೋದು, ಇಂಜೆಕ್ಷನ್ಗಳಾಗಿರ್ಬೋದು, ಅವರಿಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಗಳನ್ನು ಕೊಡ್ತೀರಿ ಅಂತ? ಹೀಗೆ ನಾರ್ಮಲ್ ಹೆಂಗಸು ಬಂದರು ನಮ್ಮ ಹತ್ರ, ಅವರಿಗೆ ಯಾವುದೇ ಬೇರೆ ಆರೋಗ್ಯದ ಸಮಸ್ಯೆ ಇಲ್ಲ, ಅವರು ಪ್ರೆಗ್ನೆಂಟ್ ಆಗಬೇಕು ಅಂಥವ್ರಿಗೆ ಹೆಪಟೈಟಿಸ್ B ವ್ಯಾಕ್ಸಿನ್ ಈಗಾಗಲೇ ತಗೊಳ್ಳೋದಿದ್ರೆ ತಗೊಳ್ಬೇಕು. ಆಮೇಲೆ ರುಬೆಲ್ಲಾ ಅಂತ ಇರುತ್ತೆ, MMR ಅಂತ ಈಗ ಮಕ್ಕಳಿಗೇನೆ ಕೊಡ್ತಾ ಇದ್ದಾರೆ. ಅಂತೂ ಕೆಲವರಿಗೆ ಬಿಟ್ಟು ಹೋಗಿದ್ರೆ ಅದನ್ನ ಈಗ ತಗೊಳ್ಬೇಕು. ರುಬೆಲ್ಲಾ ಅಂತ ಅವರಿಗೆ ಏನು ಪ್ರೆಗ್ನೆಂಟ್ ಆದಮೇಲೆ ರುಬೆಲ್ಲಾ ಕಾಯಿಲೆ ಬಂದರೆ ಮಗುಗೆ ಖಂಡಿತ ಮಲ್ಟಿಪಲ್ ತುಂಬ ನ್ಯೂನ್ಯತೆಗಳು ಬರುತ್ತೆ, ಅದನ್ನು ಗರ್ಭಪಾತವೇ ಮಾಡಬೇಕಾಗತ್ತೆ. ಸೊ ಅದಕ್ಕೆ ವ್ಯಾಕ್ಸಿನ್ ಇದೆ, ರುಬೆಲ್ಲಾ ವ್ಯಾಕ್ಸಿನ್, ಅದೆರಡು ವ್ಯಾಕ್ಸಿನ್ಗಳನ್ನು ತಗೊಳ್ಬೇಕು. ಮತ್ತು ಫೋಲಿಕ್ ಆ್ಯಸಿಡನ್ನು ನಾವು ಅಡ್ವೈಸ್ ಮಾಡ್ತೇವೆ, ಈಗಲೇ ಸ್ಟಾರ್ಟ್ ಮಾಡಿ. ಯಾರು ಸಹ ತಗೊಳ್ಬೋದು, ಅದರಲ್ಲಿ ತಗೊಳ್ಳೋದಕ್ಕೆ ಏನು, ಅದೊಂದು ವಿಟಮಿನ್ ಮಾತ್ರೆ, ಸಣ್ಣ ಮಾತ್ರೆ ಅಷ್ಟೇ. ಅದನ್ನೊಂದು 6 ವಾರ ತಗೊಂಡು ಮತ್ತೆ ನೀವು ಪ್ರೆಗ್ನೆಂಟ್ ಆಗಿ ಹಾಗೆ ಹೇಳ್ತೇವೆ. ಹಾಗಾದರೆ ಅಲ್ಲಿ ಕೂಡ ಪೂರ್ವದಲ್ಲಿ ಬಂದರೆ ಒಂದಷ್ಟು ಸಿದ್ಧತೆಗಳು ಮಾಡ್ಕೊಳ್ಬೇಕು ಅಂತ. ಈಗ ಆದ ಮೇಲೆ ಬಂದರೆ ಕೂಡ ಅದನ್ನು ಕೊಟ್ಟರೆ ಎಷ್ಟು ಎಫೆಕ್ಟಿವ್ ಆಗಿರ್ತದೆ ಅಂತ ನೀವು ಹೇಳಿದ್ರಿ. ಬರುವಾಗಲೇ 6 ವಾರ ಕಳೆದು ಹೋಗಿರ್ತದೆ ಅಂತ ಹೇಳ್ಕೊಂಡು ಅದ್ರ ಮೇಲೆ ಗೊತ್ತಾಯ್ತು, ನೀವು ಹೇಳಿದ ಎಲ್ಲ ಇದು ಗೊತ್ತಾಯ್ತು. ಆವಾಗ ಕೂಡ ಅದರಲ್ಲಿ ಕೊಡುವಂಥ ಪ್ರಮಾಣದಲ್ಲಿ ಜಾಸ್ತಿ ಆ ಥರದ್ದೇನಾದರೂ ಇರ್ತದ? ಪ್ರಮಾಣದಲ್ಲಿ ಆಗ ಹೆಚ್ಚೇನು ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟ್ ಎವರ್ ಪಾಸಿಬಲ್ ಏನೋ ಅದು ಬದಲಾವಣೆಗಳು ಏನು ಆಗಬೇಕು ಅದನ್ನು ಮಾಡ್ತೇವೆ. ಆದರೆ ಈ 6 ವಾರಗಳ ಗ್ಯಾಪಲ್ಲಿ ಏನು ಡ್ಯಾಮೇಜ್ ಆಗಿದೆ ಅದನ್ನು ನಾವು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ನಿಮಗೆ ಒಂದು 5% 10% ರಿಸ್ಕ್ ಉಂಟಮ್ಮ ಅಂತ ನಾವು ಹೇಳ್ಬೇಕಾಗತ್ತೆ ಅಲ್ವಾ? ಅದಕ್ಕೆ ಅವರು ರೆಡಿ ಇರಬೇಕು. ಹೌದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದಲ್ಲದೆ ಈ ಗರ್ಭಪೂರ್ವ ಸಮಾಲೋಚನೆಯಲ್ಲಿ ಇನ್ನೇನಾದ್ರೂ ವಿಶೇಷತೆಗಳು ಇರ್ತದ ಅಂತ? ಓಕೆ, ಒಂದು ತಾಯಿಯ ಏಜ್, ಪ್ರಾಯ, ಅದು ಕೂಡ ಇಂಪಾರ್ಟೆಂಟ್. 35 ವರ್ಷ ಆದ ಮೇಲೆ ಅವರಿಗೆ ವರ್ಣತಂತು ತೊಂದರೆ ಮಗುವಿಗೆ ಆಗುವಂಥದ್ದು, ಅಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್. ಈಗ ಡೌನ್ ಸಿಂಡ್ರೋಮ್ ಅಂತೇಳಿ ನೀವು ಕೇಳಿರ್ಬೋದು. ಸ್ವಲ್ಪ ಬುದ್ಧಿಮಾಂದ್ಯತೆ ಇರುತ್ತೆ ಅವರಿಗೆ, ಸ್ವಲ್ಪ ಮೂಗು ಚಪ್ಪಟೆಯಾಗಿ, ನೀವು ಕಿವಿ ಸ್ವಲ್ಪ ಹೀಗೆ ಇದು ಈ ಥರ ಕಂಡಿರುವಂಥದ್ದು ಡೌನ್ ಸಿಂಡ್ರೋಮ್ ಬೇಬಿ ಅಂತ. ಅಂಥದ್ದು ಹುಟ್ಟುವಂಥದ್ದು ಪ್ರಾಯ ಆದ ಹಾಗೆ, ವಯಸ್ಸು ಜಾಸ್ತಿ ಆದ ಹಾಗೆ ಆ ರೀತಿ ಮಗು ಹುಟ್ಟುವಂಥ ಚಾನ್ಸಸ್ ಜಾಸ್ತಿ. ಅದಕ್ಕೆ 3ನೇ ತಿಂಗಳಲ್ಲಿ ಒಂದು NT ಸ್ಕ್ಯಾನ್ ಅಂತ, ಅದಕ್ಕೆ ಆಗುವಂಥ ಒಂದು ಸ್ಕ್ಯಾನ್ ಮಾಡ್ತೇವೆ. 3ನೇ ತಿಂಗಳಲ್ಲೇ ಮಾಡಬೇಕು, ಮತ್ತೆ ಮಾಡಿದರೂ ಆಗೋದಿಲ್ಲ, ಮೊದಲು ಮಾಡಿದರೂ ಆಗೋದಿಲ್ಲ. ಹೌದು, ಅದರ ಜೊತೆಗೆ ಒಂದು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತೇವೆ. ಅದೆರಡನ್ನು ಸೇರಿಸಿ ಒಂದು ಕಂಪ್ಯೂಟ್ರಲ್ಲಿ ರಿಪೋರ್ಟ್ ಬರುತ್ತೆ, ಈ ತಾಯಿಗೆ ಇಂಥ ಮಗು ಹುಟ್ಟುವಂಥ ಚಾನ್ಸಸ್ ಎಷ್ಟು ಜಾಸ್ತಿ ಅಂತೇಳಿ. ಅದು 150 ಅಷ್ಟರೊಳಗೆ ಇರಬೇಕು ರೇಷಿಯೋ. ಜಾಸ್ತಿ ರೇಷಿಯೋ ಇದ್ದರೆ ಗರ್ಭಪಾತ ಅಥವಾ ಇದು ಈ ಗರ್ಭದ ಒಂದು ಅಂಗಾಂಶ ತೆಗೆದು ಟೆಸ್ಟ್ ಮಾಡುವಂಥದ್ದು ಇರ್ತದೆ, ಅಥವಾ NIP ಇನ್ನೊಂದು ಹೆಚ್ಚಿನ ರಕ್ತ ಟೆಸ್ಟ್ ಮಾಡುವಂಥದ್ದು ಇರ್ತದೆ. ಹಾಗೆ ಸ್ವಲ್ಪ ಜಾಸ್ತಿ ತಪಾಸಣೆಗೆ ಹೋಗಬೇಕಾಗುತ್ತೆ ಅವರು. ತಾಯಿದ್ದು ಪ್ರಾಯ 35 ವರ್ಷಕ್ಕಿಂತ ಹೆಚ್ಚಾದರೆ. ಹೌದೌದು. ಮತ್ತೆ ತುಂಬ ಕಡಿಮೆ ಆದರೆ, ಈಗ ಬಾಲ್ಯ ವಿವಾಹ ಇದೆಲ್ಲ ಆಗಿ ಬರ್ತಾರೆ, ಆಗ ಕೂಡ 18 ವರ್ಷ ಆಗಬೇಕು ನಾವು ಸ್ಕ್ಯಾನಿಂಗ್ ಮಾಡಬೇಕಿದ್ರೆ ಅವಳಿಗೆ, ಬಸ್ರಿ ಅಂತ. 18 ವರ್ಷಕ್ಕಿಂತ ಚಿಕ್ಕವಳಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಹೌದೌದು. ಆಗ ಅವರು ಬಸರಿ ಆಗದಿದ್ರೆ ಒಳ್ಳೇದು. ಬಾಲ್ಯ ವಿವಾಹ ಆಗಿದ್ರು ಕೂಡ ಬಸರಿ ಆಗದಿದ್ರೆ ಅವರು ಅಷ್ಟರ ಮಟ್ಟಿಗೆ ಸೇಫ್. ಅಂದ್ರೆ ನಾವು ಸ್ಕ್ಯಾನಿಂಗ್ ಅಲ್ಲಿ ಅವರ ಪ್ರಾಯವನ್ನು ಬರೀಲೇಬೇಕಾಗ್ತದೆ. ಮತ್ತೆ ಅದು ಒಂದು ವೇಳೆ ನಾನು ಹೇಳುದು, ನೀವೀಗ ಈ ವಿಚಾರವನ್ನ ಹೇಳಿದ್ರಿ, ಏನು 18 ವರ್ಷದಕ್ಕಿಂತ ಮೊದಲು ಬಾಕೆ ಅಂತ ಹೇಳೋಳು ಗರ್ಭಿಣಿ ಆಗಬಾರದು ಅಂತ ಹೇಳ್ಕೊಂಡು. ಈಗ ಗರ್ಭಿಣಿ ಆಗಿರ್ತಾರೆ ಅವ್ರು, ಇವಾಗ ನಿಮ್ಗೆ ಪ್ರಾಯ ಹೇಳುವಾಗ ಅವರು ತಪ್ಪು ಪ್ರಾಯವನ್ನ ಹೇಳ್ತಾರೆ, ಆಗ ನಿಮ್ಗೆ ಸ್ಕ್ಯಾನ್ ಮಾಡುವಾಗ ಗೊತ್ತಾಗ್ತದ? ಅದರಲ್ಲೇ ಉಂಟು ಪಾಯಿಂಟ್. ನಾವು ಸ್ಕ್ಯಾನ್ ಮಾಡುವಾಗ ಎಲ್ಲರದ್ದು ಆಧಾರ್ ಕಾರ್ಡ್ ತಗೊಳ್ತೇವೆ, ಅದರಲ್ಲಿ ಪ್ರಾಯ ಇರ್ತದೆ. ಈಗ ಆಧಾರ್ ಕಾರ್ಡ್ ಬರ್ಲಿಕ್ಕೆ ಹೋಗಿ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಏನೇ ಆಗಿರ್ಲಿ, ಅಪರಾಧಗಳನ್ನ ಯಾರು ಕೂಡ ಮಾಡುದು ಮಾಡಬಾರ್ದು ಅಂತ ಹೇಳ್ತಾ. ಓಕೆ, ನಮ್ಗೆ ಏನೋ ತಪ್ಪಿ ಹೋಯ್ತು ಅಂತ ಇಟ್ಕೊಳ್ಳಿ, ಹೇಗೋ ಅವರು. ಆದ್ರೂ ಕೂಡ ಆ ವಯಸ್ಸಲ್ಲಿ ಗರ್ಭಿಣಿ ಆದ್ರೆ ತಾಯಿಗೆ ಈ ಮೂಳೆಗಳೆಲ್ಲ ಆಗ ಇನ್ನೂ ಚೆನ್ನಾಗಿ ಬೆಳೆದಿರೋದಿಲ್ಲ.
20 ವರ್ಷ ಆಗಬೇಕು ಸರಿಯಾಗಿ ಮೂಳೆ ಬೆಳವಣಿಗೆ ಆಗಬೇಕಾದ್ರೆ. ಆಗ ಆ ಸಮಯದಲ್ಲಿ ಅವಳು ಗರ್ಭಿಣಿ ಆದರೆ ಒಂದು ಪೋಷಣೆ ಕಡಿಮೆ ಇರ್ತದೆ, ಎರಡನೇದು ಆ ಸಮಯದಲ್ಲಿ ಹೆರಿಗೆ ಆದ ನಂತರ ಅವಳಿಗೆ ಈ ಕೊಹರದ ಪೆಲ್ವಿಸ್ ಬೋನು ಅಥವಾ ಸ್ಪೈನಲ್ ಕಾರ್ಡಿದ್ದು ಬೋನ್ ಇರ್ತದಲ್ಲ, ಬೆನ್ನು ಮೂಳೆ ಬೋನು, ಅದರಲ್ಲೆಲ್ಲ ದುರ್ಬಲತೆ ಉಂಟಾಗಿ ಮತ್ತು ಅವಳಿಗೆ ಲೈಫ್ ಲಾಂಗ್ ತೊಂದರೆ ಆಗ್ತದೆ. ಅದಕ್ಕೆ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ಟೀನೇಜ್ ಪ್ರೆಗ್ನೆನ್ಸಿ ತಾಯಿಗೆ ಮಾರಕ. ಈಗ ಒಬ್ಬ ಹೆಣ್ಣು ಮಗಳು ಗರ್ಭಾವಸ್ಥೆಯನ್ನು ಪಡೀಲಿಕ್ಕೆ ಅಂತ ಹೇಳಿದರೆ ತಾನು ತಾಯಿ ಆಗಬೇಕು ಅಂತ ಬಯಸ್ತಾಳಲ್ಲ, ಸರಿಯಾದ ವರ್ಷ ಯಾವುದು ಅಂತ, ಇಷ್ಟು ವರ್ಷದಾದರೆ ಅದು ಪರ್ಫೆಕ್ಟ್ ಅಂತ. ಓಕೆ, ನಾವು ಹೇಳೋದಾದರೆ 20 ವರ್ಷದ ನಂತರ, ಅಂದರೆ 25 ಅಂತ ಹೇಳ್ತಾರೆ ಅಂದರೆ ವೆಸ್ಟರ್ನ್ ಸ್ಟ್ಯಾಂಡ್ ಅಂತೂ 20 ವರ್ಷದ ನಂತರ 32 ವರ್ಷದ ಒಳಗೆ, 32ರ ನಂತರ 32ರಿಂದ 35 ಸ್ವಲ್ಪ ಡೌಟ್ಫುಲ್ ಪೀರಿಯಡ್. 32ಕ್ಕೆ ನಾವು ಎಲ್ಡರ್ಲಿ ಪ್ರೈಮಿ ಅಂತ ಹೇಳ್ತೇವೆ, ಅಂದರೆ ಹಿರಿಯ ಗರ್ಭಿಣಿ ಹಾಗೆ ಹೇಳ್ತೇವೆ. 35 ವರ್ಷ ನಂತರ ಖಂಡಿತ ಮಗುವಿಗೆ ಕ್ರೋಮೋಸೋಮಲ್ ತೊಂದರೆಗಳು ಬರುವಂಥದ್ದು ಹೇಳಿದಲ್ಲ, ಅದು ಬರುವಂಥ ಚಾನ್ಸ್ ಜಾಸ್ತಿ. ಅಂದರೆ ಎಲ್ಲರಿಗೂ 100 ಜನ ಪ್ರೆಗ್ನೆಂಟ್ ಆದರೆ ಎಲ್ರಿಗೂ ಬರುತ್ತೆ ಅಂತಲ್ಲ, ಪರ್ಸೆಂಟೇಜ್ ಹೆಚ್ಚಿರುತ್ತೆ ಮತ್ತು ಅವರಿಗೆ ತಪಾಸಣೆಗಳೆಲ್ಲ ಜಾಸ್ತಿ ಇರುತ್ತೆ, ಜಾಸ್ತಿ ವಯಸ್ಸಲ್ಲಿ. ಹೌದು. ಈಗ ಹಾಗಾದರೆ ಒಂದು ಸರಿಯಾದ ವಯಸ್ಸಲ್ಲಿ ಆದ ಮಹಿಳೆ ಗರ್ಭಿಣಿ ಆಗೋದಕ್ಕೂ ಅಥವಾ ನೀವು ಹೇಳಿದಾಗೆ 35 ಅಥವಾ ಅದಕ್ಕೂ ಮೇಲೆ ಆದ ಗರ್ಭಿಣಿಯ ತಪಾಸಣೆಗಳಿಗೂ ಅಥವಾ ಅವರಿಗೇನು ಚಿಕಿತ್ಸೆ ಆಗಿರ್ಬೋದು, ಕೊಡುವ ಮಾತ್ರೆಗಳಾಗಿರ್ಬೋದು, ಅದೆಲ್ಲವೂ ವ್ಯತ್ಯಾಸ ಆಗಿರ್ತದೆ. ಖಂಡಿತ, ಹೌದು 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 ಹಾಗೆ. ಮತ್ತು ಅದೇ ಪ್ರಾಯ ಹೆಚ್ಚಾದಷ್ಟು ಒಂದು ಬ್ಲಡ್ ಪ್ರೆಷರ್ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ತಾಯಿಗೆ. ರಕ್ತದ ಒತ್ತಡ ಮತ್ತು ಡಯಾಬಿಟಿಸ್ ಬರುವಂಥದ್ದು ವಯಸ್ಸು ಹೆಚ್ಚಾದಾಗೆ ಜಾಸ್ತಿ ಇರುತ್ತೆ. ಅದೆರಡು ಬಂದುಬಿಟ್ರೆ ಸಾಕು. ಅಂದರೆ ತುಂಬಾ ತಾಯಿಗೂ ಮಗುವಿಗೂ ಗರ್ಭದೊಳಗೆ ನೀರಿರ್ತದೆ, ಪ್ಲಾಸೆಂಟ ಇರ್ತದೆ, ಎಲ್ಲದರಲ್ಲೂ ಅಬ್ನಾರ್ಮಲಿಟಿ, ಮಗುವಿನ ಬೆಳವಣಿಗೆಯಲ್ಲಿ ಅಬ್ನಾರ್ಮಲಿಟಿ, ಅಂದರೆ ತೂಕ ಗೇಯ್ನ್ ಆಗಬೇಕಲ್ಲ, ಅಂದರೆ ರಕ್ತ ಚಲನೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಪ್ರಾಯ ಆದಷ್ಟು. ಮತ್ತು ನಾರ್ಮಲ್ ಹೆರಿಗೆಗೂ ಅಂದರೆ ಈ ಪೆಲ್ವಿಕ್ ಬೋನ್ಸ್ ಎಲ್ಲ ಇದೆಯಲ್ಲ, ಅದು ದಿನ ತುಂಬಿದಾಗೆ ಹೀಗೆ ಅಗಲ ಆಗ್ತಾ ಬಂದು ಮಗು ಬರಲಿಕ್ಕೆ ಜಾಗ ಮಾಡಿಕೊಂಡು ಬರುತ್ತದು. ಇಂಥವರಲ್ಲಿ ಆ ಬೋನ್ ಇದು ಇಲಾಸ್ಟಿಸಿಟಿ ಇರುತ್ತೆ, ಲಿಗಮೆಂಟ್ ಇದ್ದು ಇಲಾಸ್ಟಿಸ್ ಅದೆಲ್ಲ ಕಡಿಮೆ ಆಗಿ ಅಂಥವರಿಗೆ ಹೆಚ್ಚಾಗಿ ಸಿಸೇರಿಯನ್ಗೆ ಹೋಗಬೇಕಾಗುತ್ತೆ. ನಾರ್ಮಲ್ ಹೆರಿಗೆ ಸಹ ಕಷ್ಟ. ಒಂದು ಅದೇ ಮದುವೆ ಆದ ಕೂಡಲೇ ಬರ್ತಾರಲ್ಲ ಹಾಗೆ ಪ್ರಸವ. ಇನ್ನೂ ಒಂದು ಕೆಟಗರಿ ಉಂಟು, ಅಂದರೆ ಈಗ ಮೊದಲೇ ಮಗು ಆಗಿರುತ್ತೆ ಅಥವಾ ಮೊದಲು ಗರ್ಭಿಣಿ ಆಗಿರ್ತಾರೆ, ಆದರೆ ಅದು ಗರ್ಭ ಚೆನ್ನಾಗಿರೋದಿಲ್ಲ, ಅದೇ ನ್ಯೂನ್ಯತೆ ಇರುವಂಥದ್ದು, ಇಲ್ಲ ರಿಪೀಟೆಡ್ ಆಗಿ ಕೆಲವರಿಗೆ ಗರ್ಭಪಾತ ಆಗ್ತಾ ಇರುತ್ತೆ. ಅಂಥವರು ನೆಕ್ಸ್ಟ್ ಗರ್ಭಿಣಿ ಆಗೋ ಮೊದಲೇ ಬಂದು ಈ ರೀತಿ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ಗರ್ಭಪಾತ ಆಗ್ತಾ ಇರುತ್ತೆ, 6 ತಿಂಗಳಿಗೊಮ್ಮೆ ಬಸರಿ ಆಗೋದು ಹೋಗೋದು, ಮೈಯಲ್ಲಿದ್ದ ರಕ್ತ ಎಲ್ಲ ಹೋಗ್ತಿರುತ್ತೆ, ವಿಟಮಿನ್ ಎಲ್ಲದರದ್ದು ಕೊರತೆ ಉಂಟಾಗ್ತಿರುತ್ತೆ. ಮತ್ತು ಏನು ಕಾರಣ ಅಂತೇಳಿ ನಾವು ಈ ಟೈಮಲ್ಲಿ ಕಂಡುಹಿಡಿಲಿಕ್ಕಾಗುತ್ತೆ. ಯಾಕೆ ಗರ್ಭಪಾತ ಆಯಿತು? ಒಂದು ಆ್ಯಪ್ಲಾ ಅಂತೇಳಿ ಒಂದು ಟೆಸ್ಟ್ ಮಾಡಲಿಕ್ಕೆ ಇರುತ್ತೆ, ಆ್ಯಂಟಿಪಾಸ್ಫೋಲಿಪಿಡ್ ಆ್ಯಂಟಿಬಾಡೀಸ್ ಅಂತ. ಆ ಆ್ಯಂಟಿಬಾಡೀಸ್ ಇದ್ದರೆ ಅವರಿಗೆ ಮೊದಲೇ ನಾವು ಹಿಪ್ಯಾರಿನ್ ಇಂಜೆಕ್ಷನ್ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಬಸರಿ ಆಗಲಿ ಅವರು, ಅದು ಚೆನ್ನಾಗಿ ನಡೆಯುತ್ತೆ. ಆ ಥರ ಈ ಕೆಲವರು ಹೃದಯ ತೊಂದರೆ, ಒಂದು ಸಣ್ಣ ಪುಟ್ಟ ಹೃದಯ ತೊಂದರೆ ಇದ್ದರೆ ತಡ್ಕೊಳ್ಳುತ್ತೆ ದೇಹ ಬಸರಿ ಆದರೆ. ಇಲ್ದಿದ್ರೇನು ಬಸರಿ ಹೊಟ್ಟೆ ದೊಡ್ಡದಾಗ್ತಿದ್ದಾಗೆ ಹೃದಯದ ತೊಂದರೆ ಏನಾದರೂ ಅವರಿಗೆ ಇದ್ದಿದ್ರೆ, ಒಂದಂದರೆ ರಕ್ತದ ವಾಲ್ಯೂಮ್ ಜಾಸ್ತಿ ಆಗುತ್ತೆ, 5 ಲೀಟ್ರ್ ಇದ್ದದ್ದು 7 ಲೀಟ್ರ್ ಆಗುತ್ತೆ ಬಸರಿಯಲ್ಲಿ. ಅಷ್ಟು ಒತ್ತಡವನ್ನು ಹಾರ್ಟ್ ತಡ್ಕೊಳ್ಳಿಕ್ಕೆ ಆಗೋದು. ನಾರ್ಮಲ್ ಹಾರ್ಟ್ ಆದರೆ ತಡ್ಕೊಳ್ತದೆ. ಅವರಿಗೆ ಏನಾದರೂ ಕಾಯಿಲೆ ಇದ್ದ ಹೃದಯ ಆದರೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋ ಚಾನ್ಸ್ ಅಂದರೆ ತುಂಬ ಮಾರಕ, ಅದು ತಾಯಿ ಸಾಯುವಂಥ ಸ್ಥಿತಿ ಇರುತ್ತೆ. ಅದಕ್ಕೆ ಹಾರ್ಟ್ ತೊಂದರೆನೂ ನಾವು ಮೊದಲೇ ನೋಡ್ತೇವೆ, ಎಲ್ಲ ಸಿಸ್ಟಮ್ಗಳನ್ನು ಎಕ್ಸಾಮಿನ್ ಮಾಡ್ತೇವೆ. ಹೃದಯದ ಬಡಿತದಲ್ಲಿ ಏರುಪೇರಿದ್ರೆ ನಾವು ಕೂಡಲೇ ECG ಮಾಡಿಸ್ತೇವೆ, ಮತ್ತು ಹೃದಯ ತಜ್ಞರಿಗೆಲ್ಲ ರೆಫರ್ ಮಾಡ್ತೇವೆ. ಅಂದರೆ ನಾವು ಹೀಗೆ ನಾರ್ಮಲ್ ಆಗಿ ನಾವು ಸಣ್ಣ ಸಣ್ಣ ದೋಷಗಳಿದ್ದರೆ ಬದುಕ್ಬೋದು, ಏನು ತೊಂದರೆ ಆಗಲ್ಲ. ಆದರೆ ದೋಷ ಇದ್ದು ಬಸರಿ ಆದರೆ ಆಗ ಅದು ದೋಷ ಹೆಚ್ಚು ಕಾಣುತ್ತೆ, ಮತ್ತು ತಾಯಿಗೆ ಅದು ಮಾರಕ, ಮಗುವಿಗೆ ಕೂಡ ಅದು ಮಾರಕ ಆಗುವ ಸಾಧ್ಯತೆ. ಮಗುವಿಗೆ 50-50 ಅಂತ ಹೇಳ್ಬೋದು. ಒಮ್ಮೊಮ್ಮೆ ಮಗುವಿಗೆ ನ್ಯೂನತೆ ಬರ್ಬೋದು, ಇಲ್ಲ ಮಗುವಿನ ಪೋಷಣೆ ಕಡಿಮೆ ಆಗ್ಬೋದು, ಇಲ್ಲ ಮಗು ಚೆನ್ನಾಗಿ ಇರಲೂಬಹುದು, ತಾಯಿಗೆ ಖಂಡಿತವಾಗ್ಲೂ ಮಾರಕ ಅದು ಅಂತ ಹೇಳ್ತೀವಿ. ಈಗ ಗರ್ಭಧಾರಣೆ ಆಯಿತು, ಒಬ್ಳು ಆದ್ಲು ಗರ್ಭಿಣಿ ಅಂತ ಹೇಳಿದ್ಮೇಲೆ ಈ ಸಮಾಲೋಚನೆ ಎಲ್ಲ ಆದಮೇಲೆ ಅವರ ಜೀವನ ಶೈಲಿ ಹೇಗಿರಬೇಕು ಅಂತ, ಯಾಕೇಳಿದರೆ ಮೊದಲು ಇದ್ದ ಒಂದು ಗರ್ಭಿಣಿಯ ಜೀವನ ಶೈಲಿಗೂ ಇವಾಗಿನ ಜೀವನ ಶೈಲಿಗೂ ತುಂಬ ವ್ಯತ್ಯಾಸಗಳುಂಟು ಅಲ್ವಾ. ಈಗ ಕೆಲಸ ಮೊದಲೆಲ್ಲ ತುಂಬ ಕೆಲಸ ಮಾಡ್ತಾ ಇದ್ರು, ಇವಾಗ ಕೆಲಸ ಮಾಡುವ ಪ್ರಮಾಣ ಕಡಿಮೆ ಆಗಿದೆ. ಅದರಿಂದ ಅವರಿಗೆ ವ್ಯಾಯಾಮ ಆಗಿರ್ಬೋದು, ಆಹಾರದಲ್ಲೂ ಸಹ ತುಂಬ ವ್ಯತ್ಯಾಸಗಳುಂಟು. ಈ ಒಂದು ನಿಮ್ಮ ಸಮಾಲೋಚನೆ ಜೊತೆಗೆ ಯಾವೆಲ್ಲ ಒಂದು ಬೇರೆ ವೈಯಕ್ತಿಕವಾದಂಥ ಸಲಹೆಗಳನ್ನು ನೀಡ್ತೀರಿ ಆಹಾರ
ಆಹಾರ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಅವರ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತ? ಓಕೆ, ನೋಡಿ, ಪ್ರೆಗ್ನೆನ್ಸಿ ಗರ್ಭಿಣಿ ಆಗೋದು ಅಂತ ಹೇಳಿದರೆ ಅದು ನಿಜವಾಗಿ ಅತ್ಯಂತ ಸಹಜ ಕ್ರಿಯೆ. ನಾವು ಊಟ ಮಾಡ್ತೇವೆ, ಮಲಗ್ತೇವೆ, ಅಥವಾ ಲೈಂಗಿಕ ಕ್ರಿಯೆ ಆಗುತ್ತೆ, ಮಲವಿಸರ್ಜನೆ, ಇದೆಲ್ಲ ಎಷ್ಟು ಸಹಜವೋ ಬಸರಿ ಆಗೋದು, ಗರ್ಭಿಣಿ ಆಗೋದು, ಹೆರುವುದು ಕೂಡ ಅಷ್ಟೇ ಸಹಜ ಕ್ರಿಯೆ. ಆದ್ದರಿಂದ ನಾವು ತುಂಬ ಅದನ್ನು ತಲೆ ಮೇಲೆ ಇಟ್ಕೊಂಡು ನಾನು ಕೂತ್ಕೊಳ್ಬಾರ್ದು, ನಿಲ್ಲಬಾರ್ದು, ಮಲಗಬಾರ್ದು, ಹಾಗೇನು ಮಾಡೋ ಅಗತ್ಯ ಇಲ್ಲ. ನಾವು ಸಹಜವಾಗಿ ಇರಬೇಕು, ಮಾಮೂಲಾಗಿ ಊಟ ಮಾಡಬೇಕು. ಆದರೆ ತುಂಬ ಗಡಿಬಿಡಿ ಮಾಡೋದು, ಕೆಲವರು ತುಂಬ ಪ್ರಯಾಣ ಮಾಡ್ತಿರ್ತಾರೆ, ಅಂಥವ್ರು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಅಥವಾ ತುಂಬ ಕಷ್ಟದ ಫಿಸಿಕಲ್ ವರ್ಕ್ ಎಲ್ಲ ಮಾಡ್ತಿರ್ತಾರೆ, ಅಥವಾ ಜಿಮ್ಮಿಗೆ ಹೋಗೋದೋ ಏನೋ ಮಾಡ್ತಿರ್ತಾರೆ. ಇಂಥದ್ದೆಲ್ಲ ಕಠಿಣ ಕೆಲಸಗಳನ್ನು ನಿಲ್ಲಿಸಬೇಕಾಗುತ್ತೆ, ತುಂಬ ಕಡಿಮೆ ಮಾಡಬೇಕು, ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ತುಂಬ ಮಲಗೋದು, ತುಂಬ ಎಚ್ಚರ ಇರೋದು, ತುಂಬ ಈಗೆಲ್ಲ ಮೊಬೈಲ್ ನೋಡಿಕೊಂಡು 11-12 ಗಂಟೆಗೆ ಹಾಗಲ್ಲ. ನಿದ್ರೆ, ಊಟ ಎಲ್ಲದರಲ್ಲೂ ಶಿಸ್ತು ಬೇಕಾಗ್ತದೆ. ಮತ್ತು ಗಂಡನೊಟ್ಟಿಗೆ ಸಂಭೋಗ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾದ ಮೊದಲ 3 ತಿಂಗಳು ಎಲ್ಲ ರಿಸ್ಟ್ರಿಕ್ಟ್ ಮಾಡಬೇಕಾದ. ಅದರ ಬಗ್ಗೆ ಎಲ್ಲ ನಾವು ಸಲಹೆಗಳನ್ನು ಖಂಡಿತ ಕೊಡ್ತೇವೆ. ಅಂತೂ ಸಹಜವಾಗಿ ಆದಷ್ಟು ಜೀವನ ಮಾಡಬೇಕು. ಅಂದರೆ ತುಂಬ ಎಕ್ಸಸೈಸ್ ಇದೆಲ್ಲ ಅಷ್ಟೊಂದು ಸಿಂಪಲ್ ವಾಕಿಂಗ್, ಒಂದು 20-25 ನಿಮಿಷ ವಾಕಿಂಗ್ ಮಾಡಬೇಕು. ಖಂಡಿತ ಎಲ್ಲರಿಗೂ ನಾವು ಅದನ್ನು ಅಡ್ವೈಸ್ ಮಾಡ್ತೇವೆ. ಅಂತೂ ಸಹಜವಾಗಿರಬೇಕು ಅನ್ನೋದೇ ನಮ್ಮ. ಹೌದು, ಖಂಡಿತ. ಹಾಗೆ ಈಗ ನನ್ನ ಕೈಯಲ್ಲಿ ನೀವೇ ಬರೆದಂತಹ ಒಂದು ಪುಸ್ತಕ ಉಂಟು, ಜಾಣರಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ಕೊಂಡು. ಈ ಜಾಣರಾಗಿರಿ ಆರೋಗ್ಯವಾಗಿರಿ ಏನನ್ನು ಸೂಚಿಸ್ತದೆ, ಏನನ್ನು ಹೇಳ್ತದೆ ಅಂತ? ಓಕೆ, ಈಗ ನಾವು ಟ್ರೈನ್ ಟಿಕೆಟ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಎಲ್ಲಾರು ದೂರ ಹೋಗ್ಬೇಕಿದ್ರೆ, ಆಗ ನಾವು ಆಗಲೇ ಪ್ಲ್ಯಾನ್ ಮಾಡ್ಕೊಳ್ತೇವೆ ಯಾವ ತಾರೀಕಿಗೆ ಹೋಗಬೇಕು, ನಾವು ಅಲ್ಲಿ ಯಾವಾಗ ರೀಚ್ ಆಗ್ತೇವೆ. ಟ್ರೈನ್ ಬರೋ ಒಂದು ಅರ್ಧ ಗಂಟೆ ಮೊದಲಾದರೂ ನಾವು ಹೋಗಬೇಕಾಗ್ತದೆ. ಮತ್ತು ಏನಾದರೂ ಇಟ್ಕೊಳ್ಬೇಕಾ, ಇದನ್ನ ತಿನ್ನಲಿಕ್ಕೆ, ಇದಕ್ಕೆ ನೀರಾಗಲಿ ಇದಾಗಲಿ, ಲಗೇಜ್ ಎಷ್ಟು ಇಟ್ಕೋಬೇಕು, ಇಂಥದ್ದೆಲ್ಲ ನಾವು ಪ್ಲ್ಯಾನ್ಗಳನ್ನು ಮಾಡ್ತೇವೆ. ಆದರೆ ನಿಜ ಜೀವನದಲ್ಲಿ ಹೀಗೆ ಬದುಕುವಾಗ ನಾವು ಯಾವುದ್ರ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು. ಮಾಮೂಲು ಅಪ್ಪ ಅಮ್ಮ ಏನೋ ನಮ್ಮ ಮನೆಯಲ್ಲಿ ಊಟ ಕೊಡ್ತಿದ್ರು ಅದನ್ನೇ ತಿಂತೀವಿ, ಅದೇ ರೀತಿ ಇರ್ತೇವೆ. ನಾವು ಕೆಲವು ವಿಷಯಗಳು ಆರೋಗ್ಯದ ವಿಷಯದಲ್ಲಿ ಮತ್ತು ಕೆಲವು ಅನಾರೋಗ್ಯದ ವಿಷಯಗಳನ್ನು ನಾವು ಮೊದಲೇ ತಿಳ್ಕೊಂಡಿದ್ರೆ ಎಷ್ಟೋ ತೊಂದರೆಗಳನ್ನು ತಪ್ಪಿಸ್ಬೋದು ಜೀವನದಲ್ಲಿ. ಎಂಥದ್ದು ಡಾಕ್ಟರ್ ಹತ್ರ ಹೋಗ್ತಾ ಇರಬೇಕು, ಒಳ್ಳೆ ಸಂಬಂಧ ಇರಬೇಕು, ಅದನ್ನು ನಾನು ಹೇಳೋದಿಲ್ಲ. ಈಗ ಡಯಾಬಿಟಿಸ್ನಂಥ ಕಾಯಿಲೆ, ಅದನ್ನು ನಿಜವಾಗಿ ಎಷ್ಟೋ ಮಟ್ಟಿಗೆ 90% ಅಂತ ಹೇಳ್ಬೋದು, ಅದು ತಡಿಲಿಕ್ಕೆ ನಮಗೆ ಸಾಧ್ಯ ಉಂಟು ಬಾರದಿದ್ದಾಗೆ. ಅಂದರೆ ಒಳ್ಳೆಯ ಒಂದು ಆಹಾರದಲ್ಲಿ ನಾವು ಕಾರ್ಬೋಹೈಡ್ರೇಟ್ ಅನ್ನವನ್ನೇ ಇಷ್ಟು ರಾಶಿ ಹಾಕ್ಕೊಂಡು ತಿಂತಿರ್ತೇವೆ, ಹಾಗಲ್ಲ. ಪ್ರೋಟೀನ್ಗಳು ಬೇಕು, ಕಾಳುಗಳು ಬೇಕು, ತರಕಾರಿಗಳು ಬೇಕು, ಅನ್ನ ಸ್ವಲ್ಪ ಇರಬೇಕು. ಅಂದರೆ ಏಜ್ಗೆ ಸರಿಯಾಗಿ, ನಮ್ಮ ಕೆಲಸಕ್ಕೆ ಸರಿಯಾಗಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ತುಂಬ ವಿಷಯಗಳಿದೆ ತಿಳ್ಕೊಳ್ಳುವ. ಈಗ ಜನರಲ್ ಇದು ಕಾನೂನು ಬಗ್ಗೆ ನಮಗೆ ಸ್ವಲ್ಪ ಅರಿವಿರಬೇಕು, ಸ್ವಲ್ಪ ವಾಣಿಜ್ಯ ಶಾಸ್ತ್ರದ ಬಗ್ಗೆ ಅರಿವಿರಬೇಕು. ಹಾಗೆ ಆರೋಗ್ಯದ ಬಗ್ಗೆನೂ ನಮಗೆ ಅರಿವು ಇದ್ದರೆ ಮೊದಲೇ ನಮ್ಮ ಜೀವನ ಎಷ್ಟೋ ಸುಗಮವಾಗಿ ಸಾಗುತ್ತೆ. ಅದರ ಬಗ್ಗೆ ನಾನು ಕೆಲವು ಲೇಖನ ಬರೆದಿದ್ದೆ, ಅದನ್ನು ಎಲ್ಲ ಪುಸ್ತಕ ಮಾಡಿದೆ. ಹೇಗೆ ಗರ್ಭಿಣಿ ಆಗಲಿಕ್ಕೆ ಇದು ಏನೆಲ್ಲ ಟೆಸ್ಟ್ ಮಾಡ್ತೀವಿ. ಕೆಲವೊಮ್ಮೆ ಮದುವೆ ಆಗಿ 2 ವರ್ಷ ಆದ್ರೂ ಪ್ರೆಗ್ನೆಂಟ್ ಆಗೋದಿದ್ರೆ ನಿಮಗೆ ಡಾಕ್ಟರ್ ಹತ್ರ ಹೋಗೋ ಮೊದಲೇ ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಅಲ್ಲಿ ಒಂದು ಹೆದರಿಕೆ ಆಗೋದಿಲ್ಲ ನಿಮಗೆ. ನೀವು ಚೆನ್ನಾಗಿ ಕೋಆಪರೇಟಿವ್ ಮಾಡ್ತೀರಿ. ಮತ್ತು ನಿಮ್ಮ ಜ್ಞಾನ ಏನು ಪೇಷಂಟಿಗೆ ತಿಳ್ಕೊಂಡಿದ್ರೆ ಅವರು, ನಮಗೆ ಕೂಡ ಖುಷಿ ಆಗುತ್ತೆ ಅವ್ರ ಹತ್ರ. ಇನ್ನಷ್ಟು ಹೆಚ್ಚು ವಿಷಯಗಳನ್ನು ಅವರಿಗೆ ನಾವು ಹೇಳ್ತೇವೆ, ಅವರಿಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದರ ಬಗ್ಗೆ ಈ ಪುಸ್ತಕದಲ್ಲಿ ಉಂಟು. ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಜಾಣರಾಗಿರ್ಬೇಕು ಅಂತ ಹೇಳೋದನ್ನು ಸೂಕ್ಷ್ಮವಾಗಿ ಹಾಗಾದರೆ ಈ ಒಂದು ಪುಸ್ತಕದಲ್ಲಿ ನೀವು ತಿಳಿಸಿದ್ದೀರಿ ಅಂತಾಯಿತು. ಈ ಪುಸ್ತಕ ಅಲ್ಲದೆ ಇಂದಿನ ಒಂದು ಸಂಚಿಕೆಯಲ್ಲೂ ಸಹ ನೀವು ಹಾಗೆಯೇ ಗರ್ಭಾವಸ್ಥೆ ಅಂತ ಹೇಳಿದರೆ ಗರ್ಭಪೂರ್ವದಲ್ಲಿ ಸಹ ಸಮಾಲೋಚನೆ ಅಂತ ಹೇಳೋದು ಎಷ್ಟು ಮುಖ್ಯ, ಅದರಿಂದ ಏನೆಲ್ಲ ಆಗ್ತದೆ, ಸಮಾಲೋಚನೆಗಳು ಇಲ್ಲದೆ ಗರ್ಭಿಣಿ ಆದಾಗ ಆದಂತಹ ಒಂದಷ್ಟು ತೊಂದರೆಗಳನ್ನು ಸಹ ಏನು ಹೇಳಿದರೆ 6 ವಾರ ಆಗಿರ್ತದೆ ಬರುವಾಗ, ಆಗ ಆದಂತಹ ಒಂದಷ್ಟು ಸಮಸ್ಯೆಗಳನ್ನು ಸರಿ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಕೊಂಡು ಬಹುಶಃ ನಮ್ಮ ವೀಕ್ಷಕರಿಗೆ ಎಲ್ಲರೂ ಸಹ ತಿಳಿದಿರ್ಬೋದು. ಯಾರು ತಾಯ್ತನವನ್ನು ಪಡಿಬೇಕು ಅಥವಾ ನನಗೆ ಮಗುವನ್ನು ಪಡ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆಯಲ್ಲಿದ್ದರೆ ತಾವೆಲ್ಲರೂ ಸಹ ಮೊದಲನೇದಾಗಿ ಒಮ್ಮೆ ಹೋಗಿ ಗರ್ಭಪೂರ್ವ ಸಮಾಲೋಚನೆಯನ್ನು ಮಾಡಿದ್ದೇ ಆದರೆ ನಿಮಗೂ ಸಹ ಒಂದಷ್ಟು ವೈದ್ಯಕೀಯದ ಒಂದಷ್ಟು ಪರಿಚಯಗಳಾಗ್ತದೆ, ನೀವು ಎಷ್ಟು ಸುಸ್ಥಿತಿಯಲ್ಲಿ ಇದ್ದೀರಿ ಅನ್ನೋದು ಕೂಡ ಗೊತ್ತಾಗ್ತದೆ ಅನ್ನೋದನ್ನು ಡಾಕ್ಟ್ರು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಡಾಕ್ಟ್ರೆ, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು, ಅಥವಾ ಮುಂದೆ ಬರುವಂತಹ ನಾನೇನು ತಾಯ್ತನವನ್ನು ಪಡಿಬೇಕು ಅಂತ ಇರುವಂಥ ಸ್ತ್ರೀಯರಿಗೆ ಏನು ಒಂದು ಸಲಹೆ ಸೂಚನೆಯನ್ನು ನೀಡ್ತೀರಿ? ಓಕೆ, ನೋಡಿ, ನಮ್ಮ ತಾಯಿಯವರೆಲ್ಲ ಒಂದು 40 ವರ್ಷದ ಹಿಂದೆ ಆಗೆಲ್ಲ ಏನು ಪ್ರೆಗ್ನೆಂಟ್ ಆಗೋದು ಹೆರುವವರೆಗೆ ಅವರು ಡಾಕ್ಟರ್ ಹತ್ರನೇ ಹೋಗ್ತಿರ್ಲಿಲ್ಲ. ಹಾಗೆ ಹೇಳ್ತಾ ಇದ್ರು, ನಾನು ಒಂದು ಮಾತ್ರೆ ತಿಂದಿಲ್ಲ, ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಅಂತೇಳಿ. ಆಗ ಎಷ್ಟೋ ಜನ ತಾಯಂದ್ರು ಮರಣಿಸ್ತಿದ್ರು ಅಥವಾ ಮಗು ನಷ್ಟ ಆಗ್ತಿತ್ತು. ಇದು ಎಂಥದ್ದು ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಪೆರಿನೇಟಲ್ ಮಾರ್ಟಾಲಿಟಿ ರೇಟ್ ಅಂತೆಲ್ಲ ಲೆಕ್ಕ ಹಾಕಿದ್ದಾರೆ. ಇಷ್ಟು 1 ಲಕ್ಷ ಹೆರಿಗೆಯಲ್ಲಿ ಎಷ್ಟು ಜನ ತಾಯಂದ್ರು ಸಾಯ್ತಾರೆ, ನಂತರ ಎಷ್ಟು 1 ವರ್ಷದ ಅವಧಿಯಲ್ಲಿ ಹುಟ್ಟಿ ಮಕ್ಕಳು ಎಷ್ಟು ಜನ ಸಾಯ್ತಾರೆ ಅಂತ. ಅದು ಮೊದಲೆಲ್ಲ 1 ಲಕ್ಷಕ್ಕೆ 100 ಜನ ಸಾಯೋದು, 200 ಜನ ಸಾಯೋದು, ಹಾಗೆಲ್ಲ ಇರ್ತಿತ್ತು. ಈಗ 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 ಒಳ್ಳೆ ಇದು ಈಗ ಏನು ಹೆರಿಗೆ ಎಂಥದ್ದು ಆಂಟಿನೆಟಲ್ ಚೆಕಪ್ ಅಂತ, ಗರ್ಭಿಣಿ ಆದ ಕೂಡಲೇ ಚೆಕಪ್ ಮಾಡೋದೊಂದು ಸ್ಟಾರ್ಟ್ ಆಯಿತು. ಆಸ್ಪತ್ರೆಯಲ್ಲೇ ಹೆರಿಗೆ ಆಗಬೇಕು ಅಂತೇಳಿ ಒಂದು ರೂಲ್ಸ್ ಹಾಗೆಲ್ಲ ಒಂದು ಒಳ್ಳೆಯ ನಾವು ವೈದ್ಯಕೀಯ ಸಿಸ್ಟಮ್ನಿಂದಾಗಿ ತಾಯಂದ್ರ ಮರಣ ತುಂಬ ಕಡಿಮೆ ಆಗಿದೆ. 1 ಲಕ್ಷ ಹೆರಿಗೆ ಆದರೆ ಈಗ ಒಂದು 50 ರಿಂದ 60 ಜನ ಸಾವು, ಅಂದರೆ ಏನಾದರೂ ತುಂಬ ಕಾಂಪ್ಲಿಕೇಶನ್ ಇದ್ದಾಗ ಸಾಯೋದು ಹಾಗೆ ಉಂಟು. ಮಕ್ಕಳು ಕೂಡ 1 ವರ್ಷದ ಅವಧಿಯಲ್ಲಿ ಸಾಯೋದು ಮೊದಲು 100 ಹಾಗೆಲ್ಲ ಇರ್ತಿತ್ತು, ಈಗ ಒಂದು 20ಕ್ಕೆ ಬಂದಿದೆ. ಹಾಗೆ ಗ್ರ್ಯಾಜುಯಲಿ ನಾವು ನಮ್ಮ ನಾಲೆಜಿಂದಾಗಿ ಒಳ್ಳೆ ತಾಯಂದ್ರನ್ನು, ಆರೋಗ್ಯವಂತ ತಾಯಂದ್ರನ್ನು, ಆರೋಗ್ಯವಂತ ಶಿಶುವನ್ನು ಪಡೆಯುವಂಥ ಅವಕಾಶ ನಮಗೆ ಬಂದಿದೆ. ಇನ್ನೂ ನಾವು ಸ್ವಲ್ಪ ಮುಂದೆ ಹೋಗಿ, ಇದಾಗಲೇ ವಿದೇಶದಲ್ಲೆಲ್ಲ ಅಮೇರಿಕಾ ಅಂತ ದೇಶದಲ್ಲಿ ಇದು ಫಾಲೋ ಮಾಡ್ತಾ ಇದ್ದಾರೆ, ಪ್ರೀ ಕೌನ್ಸಿಲಿಂಗ್ ಎಂಥದ್ದು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತೇಳಿ. ನಮ್ಮ ದೇಶದಲ್ಲೂ ಇದು ಇನ್ನು ಬರ್ತದೆ, ಇನ್ನು ಮುಂದಿನ ದಿನಗಳಲ್ಲಿ. ಸದ್ಯ ನಾವು ನಿಮಗೆ ಮೊದಲಾಗಿಯೇ ನಿಮಗೆ ಅದರ ಬಗ್ಗೆ ನಾಲೆಜ್ ಕೊಟ್ಟು ತಿಳಿಸಿದ್ದು. ಇದರಿಂದ ನಮಗೆ ಏನಂತ ಹೇಳಿದರೆ, ಒಂದು ಆರೋಗ್ಯವಂತ ಮಗುವನ್ನು ಪಡೆಯುವಂಥ ಚಾನ್ಸಸ್ಸು ತುಂಬ ಹೆಚ್ಚು ಬರುತ್ತೆ. ಮತ್ತು ನೋಡಿ, ಒಂದು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿದ್ರಿ, ನಿಮಗೆ ಬೇಕಾದನ್ನು ಒಂದು ಮಾತಾಡಲಿಕ್ಕೆ ಆಯಿತು ನಿಮ್ಮ ಚಿಂತೆಗಳನ್ನು. ಮತ್ತು ಏನೋ ಒಂದೂವರೆ ಸಾವಿರ ಖರ್ಚಾಗ್ಬೋದು ಎಲ್ಲ ರಕ್ತ ಟೆಸ್ಟ್. ಆದರೆ ನಿಮಗೆ ಸಿಕ್ಕುವಂಥ ಮನಃಶಾಂತಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರಿ, ಇವಾಗ ಡಾಕ್ಟ್ರು ಕೊನೆಯದಾಗಿ ಹೇಳಿದರು, ವಿದೇಶಗಳಲ್ಲಿ ಇದೆಲ್ಲವೂ ಸಹ ಈಗಾಗಲೇ ಬಂದಿದೆ ಅಂತ ಹೇಳ್ಕೊಂಡು, ನಾವು ಕೂಡ ಬರುವುದಕ್ಕಿಂತ ಮೊದಲೇ ನಮ್ಮ ವೀಕ್ಷಕರಿಗೆ ಇಂತಹ ಒಂದು ಗರ್ಭಪೂರ್ವ ಸಮಾಲೋಚನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಉಂಟು ಅಂತ ಹೇಳೋದನ್ನು ಸವಿಸ್ತಾರವಾಗಿ ಡಾಕ್ಟ್ರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಸಹ ಅರ್ಥ ಆಗಿರ್ಬೋದು. ಅರ್ಥ ಆಗದೇ ಇದ್ದವರು, ತಾಯಿ ಆಗಬೇಕು ಅಂತ ಅಂದ್ಕೊಂಡಿದ್ದವರು ಸಹ ಒಮ್ಮೆ ಹೋಗಿ ಸ್ತ್ರೀರೋಗ ತಜ್ಞರನ್ನು ಭೇಟಿಯಾಗಿ ನಿಮ್ಮ ದೇಹ ಸುಸ್ಥಿತಿಯಲ್ಲಿ ಉಂಟು ಅಂತ ಹೇಳ್ಕೊಂಡು, ಅಥವಾ ನೀವು ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡಿಕೊಂಡಾಗ ಒಂದಷ್ಟು ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ದಾರಿ ಉಂಟು ಅಂತ ಹೇಳಿದ್ದಾರೆ. ಆದ್ರಿಂದ ತಾವೆಲ್ಲರೂ ಸಹ ಈ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಅದರತ್ತ ಹೆಜ್ಜೆಯನ್ನು ಹಾಕಿ ನಿಮ್ಮ ಜೀವನವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಡಾಕ್ಟ್ರೆ, ಇಲ್ಲಿಯವರೆಗೆ ಬಂದು ಗರ್ಭಪೂರ್ವ ಸಮಾಲೋಚನೆ ಎಷ್ಟು ಮುಖ್ಯ ಈ ಒಂದು ಪರಿಸ್ಥಿತಿಯಲ್ಲಿ ಅನ್ನೋದನ್ನು ಸವಿಸ್ತಾರವಾಗಿ ನಮಗೆಲ್ಲರಿಗೂ ಸಹ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ವಂದನೆಗಳು. ಈಗ ನಾವು ತಿಳ್ಕೊಂಡ್ವಿ ಗರ್ಭಪೂರ್ವ ಸಮಾಲೋಚನೆಯ ಬಗ್ಗೆ ಡಾಕ್ಟರ್ ಒಂದಷ್ಟು ವಿಚಾರವನ್ನು ಹೇಳಿದರು. ಈ ಸಂಚಿಕೆಯಲ್ಲಿ ನಾವು ಗರ್ಭಪೂರ್ವ ಸಮಾಲೋಚನೆಯ ಬಗ್ಗೆ ತಿಳ್ಕೊಂಡ್ವಿ. ಇದಾಗಿತ್ತು ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ನಮ್ಮ ಉಡುಪಿ ಚಾನಲ್ ಪ್ರಸ್ತುತಪಡಿಸುವಂಥ ಆರೋಗ್ಯ ವಾಹಿನಿ ಕಾರ್ಯಕ್ರಮ. ಈ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರ ಆಯಿತು. ನಿಮ್ಮ ಎಲ್ಲ ಕುತೂಹಲಕ್ಕೂ ಕೂಡ ನಾವು ತೆರೆ ಎಳೆದಿದ್ದಾಯಿತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಜೊತೆಗೆ, ಇನ್ನೊಂದು ವೈದ್ಯರ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ತಾವೆಲ್ಲರೂ ಸಹ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.